ರಟ್ಟು ಮಾಡೋಣ ಚಳವಳಿ ಸುತ್ತ ಸುತ್ತ ಸುತ್ತೋಣ ಹೊರಹೊಮ್ಮುತ್ತ ಮುತ್ತ ಮುತ್ತೋಣ ಹಾರೋಣ ಬಾನಾಚೆ ಕಟ್ಟೋರು ಯಾರಿಲ್ಲ ಚಿಲ್ಬಿರಿಗಟ್ಟು ಗುಟ್ಟು ಕಟ್ಟೋಣ ಚಿರಯಪ್ಪನವ ರಟ್ಟು ಮಾಡೋಣ ಚಳವಳಿ ಸುತ್ತ ಸುತ್ತ ಸುತ್ತೋಣ ಹೊರಹೊಮ್ಮುತ್ತ ಮುತ್ತ ಮುತ್ತೋಣ ಅಂದಾನ ಹಚ್ಚುವ ಅಲ್ಲಲ್ಲಿ ಕಿಚ್ಚು ಹೆಚ್ಚಿ ಮುತ್ತಾಡುವ ಬಯಕೆಯ ಮೋಡದಿಂದ ವೈದ್ಯರ ಮುಚ್ಚುವ ಕಣ್ಣಲ್ಲಿ ಕೈಯ ಚಾಚಿ ಮಿಚ್ಚಾಗುವ ಚಳಿಯಲ್ಲ ಬಿಸಿಲಾಗಿ ಬಿಸಿಲಲ್ಲ ಮಳೆಯಾಗಿ ಮಳೆಯಲ್ಲ ಮತ್ತಾಗಿ ಪ್ರೀತಿ ಮಾತಾಗುವ ನೀ ಬಾರೆ ಚೆನ್ನಾಗಿತ್ತಲ್ವಾ? ಏ ಬೇಗ ಬನ್ರು. ಹಾಯ್ ಹಾಯ್ ಸತೀಶ್. ಗೋಪಾಲ್. ಬೆಂಗಳೂರಿಂದ ಬಂದ್ರಾ? ಹೌದು, ಬೆಳಗ್ಗೆ ತಾನೇ ಬಂದ್ವಿ. ಇವತ್ತೇ ಹೋಗೋ ಪ್ಲಾನ್ಸ್ ಇದೆಯಾ? ನೋ ನಾಳೆ ಹೋಗ್ತೀವಿ. ದಾಟ್ಸ್ ಗುಡ್. ಹಾಗಾದ್ರೆ ಸಂಜೆ ನಮ್ಮ ಜೊತೆ ಕ್ಯಾಂಪ್ ಫೈರ್ ಪಾರ್ಟಿಗೆ ಜಾಯ್ನ್ ಆಗಿ. ಏನ್ರಪ್ಪ? ಶೋ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬನ್ನಿ. ಓ ಎಸ್. ಓಕೆ 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 ದೆನ್ ಸಿ ಯು. ಬೈ 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 ಬಾಯ್. ಅಯ್ಯೋ, ನಾವ್ ಯಾರು ಕಾರ್ಡ್ಸೇ ತಂದಿಲ್ಲ ಕಣ್ರಿ. ತುಂಬಾ ಬೋರ್ ಹೊಡೆಯುತ್ತೆ. ನಿಮ್ಗೆ ಯಾರಿಗೂ ಭಯ ಆಗಲ್ಲ ಅಂದ್ರೆ ನಾನೊಂದು ಆಟ ಹೇಳ್ತೀನಿ. ಭಯನಾ? ಅದೆಂತ ಆಟನೇ? ಊಚಾ ಬೋರ್ಡ್ ಅಂತ. ಏನದು? ಊಚಾ ಬೋರ್ಡಾ? ಅದೊಂಥರ ಆಟ. ಸತ್ತೋಗಿರ್ತಾರಲ್ಲ ಅಂತವ್ರ ಆತ್ಮನ್ ಕರಿಯೋದು. ಹಾಗ್ ಕರ್ದವ್ರು ಬಂದ್ಮೇಲೆ ನಮ್ಗೇನು ತೊಂದ್ರೆ ಮಾಡಲ್ವಾ? ಹಾಗೇನಿಲ್ಲ, ಸ್ವಲ್ಪ ಹೊತ್ತು ನಮ್ಮ ಹತ್ರ ಮಾತಾಡಿ ಹೊರಟ್ಬಿಡ್ತಾರೆ. ಹಾಗಾದ್ರೆ ಯಾರನ್ ಬೇಕಾದ್ರೂ ಕರಿಬೋದಾ? ಕರಿಬೋದು. ಫಸ್ಟ್ ನಾನ್ ಹೇಳ್ತೀನಿ ಯಾರನ್ನ ಕರಿಬೇಕು ಅಂತ. ಕರಿಯೋದೆಲ್ಲ ಇರ್ಲಿ, ಫಸ್ಟ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಯಾರಾದ್ರೂ ದೊಡ್ಡ ಪೇಪರ್ ತಗೊಂಬನ್ನಿ. ರೆಡಿ ಆಯ್ತು. ಈಗ ಯಾರನ್ನ ಕರಿಯೋಣ? ಇಂದಿರಾ ಗಾಂಧಿನ ಕರಿಯೋಣ. ಇಂದಿರಾ ಗಾಂಧಿನ ಬೇಡ. ಅವ್ರು ಬಂದ್ರೆ ನಾನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಎಲ್ರೂ ಸೇರ್ಕೊಂಡು ನನ್ನ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಇದು ನಮಗ್ ಗೊತ್ತಿರೋದೆ. ಕರೆದ್ರೆ ನಮಗ್ ಯಾರಿಗೂ ಗೊತ್ತಿಲ್ಲದೆ ಇರೋರ್ನ ಕರಿಬೇಕು. ಹಾಗಾದ್ರೆ ನಮ್ಮ ಅಜ್ಜನ್ ಕರಿಯೋಣ. ಅವ್ರು 80 ವರ್ಷ ವಯಸ್ಸಿನಲ್ಲಿ ಸೂಸೈಡ್ ಮಾಡ್ಕೊಂಡ್ರು. ಯಾಕೆ ಅಂತ ಕೇಳೋಣ. ನಿಮ್ ತಾತ ಪಕ್ಕದ ಮನೆ ಅಜ್ಜಿನ ಡವ್ ಹೊಡೆದಿರ್ಬೇಕು. ಅದಕ್ಕೆ ನಿಮ್ ಅಜ್ಜಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ನಿರ್ಮಲಾ ದೇವಿನ ಕರಿಯೋಣ. ನಿರ್ಮಲಾ ದೇವಿನ? ಅದ್ಯಾರೆ? ಯಾರು ಗೊತ್ತು. ನಿರ್ಮಲಾ ದೇವಿ ಅನ್ನೋದು ಒಂದ್ ಮಾಮೂಲಿ ಹೆಸರು. ಖಂಡಿತ ಆ ಹೆಸರಲ್ಲಿ ಯಾರಾದ್ರೂ ಒಬ್ರು ಸತ್ತಿರ್ತಾರೆ. ಕರ್ದ್ ನೋಡೋಣ. ಬಂದ್ಮೇಲೆ ಅವ್ರನ್ನೇ ಕೇಳೋಣ, ಯಾರ್ ನೀನು, ಹೆಂಗ್ ಸತ್ತೆ ಅಂತ. ನಿರ್ಮಲಾ ದೇವಿ, 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 ನಿರ್ಮಲಾ ದೇವಿ. ನಾನೇ ನಿರ್ಮಲಾ ದೇವಿ. ನಿಮ್ಮ ಅಲ್ಲಿ ಕ್ಯಾಂಪ್ ಫೈರ್ ಬನ್ನಿ ಅಂದ್ರೆ ಇಲ್ಲೇನ್ ಮಾಡ್ತಾ ಇದ್ದಾರೆ? ಬನ್ನಿ ಬನ್ನಿ ಹೋಗೋಣ. ಪೆಟ್ರು, ಇದು ಬೋರು. ಬಂದ್ರೆ ಎಲ್ಲ ಅಲ್ಲೇ ಹೋಗೋಣ. ಅಂದ್ರೆ ಚಿಲಿಮೆಲಿಗುಟ್ಟು ಗುಟ್ಟು ಕಟ್ಟೋಣ ಚಿರಿಯಪ್ಪನವ ರಟ್ಟು ಮಾಡೋಣ ಜಳಬಡಿ ಸುತ್ತ ಸುತ್ತ ಸುತ್ತೋಣ ಹೊರಹೊಮ್ಮುತ್ತ ಮುತ್ತ ಮುತ್ತೋಣ ಹೋಣ ಹೋಣ
ದಿಂತನ ದಿಂತನ ತನದಿಂತ ದಿಂತನ ದಿಂತನ ತನದಿಂತ ದಿಂತನ ದಿಂತನ ತನದಿಂತ ದಿಂತನ ದಿಂತನ ಅಂಗಕ್ಕೆ ಅಂಗದಿಂದ ಜೇಣಿಯ ಹಾಕುವ ಆಗಾಗ ಚಾರು ಭಾಗ ನೀರಾಡುವ ಗರ್ಭಕ್ಕೆ ಬಾಜಿ ಕಟ್ಟಿ ಉಯ್ಯಾಲೆ ಆಡುವ ರಾಯಕ್ಕೆ ಬೆನ್ನು ಕಟ್ಟಿ ಓಡಾಡುವ ಇಂಚು ಕತ್ತಲ್ಲಿ ಕೊನ್ನಿಂಚು ಎದೆಯಲ್ಲಿ ಇಂಚಿಂಚು ಮೈಯಲ್ಲಿ ಸೋತು ಗೆಲ್ಲೋದವ. ಹೇ, ಜಾಲಿ, ಜೋಕಾಲಿ. ಚಿರಿಬಿಲಿ ಗುಟ್ಟು ಗುಟ್ಟು ಕಟ್ಟೋಣ ಚಿರಿಯಪ್ಪನವ ರಟ್ಟು ಮಾಡೋಣ ಜಡಬಡಿ ಸುತ್ತ ಸುತ್ತ ಸುತ್ತೋಣ ಹೊರಹೊಮ್ಮುತ್ತ ಮುತ್ತ ಮುತ್ತೋಣ ಹಾರೋಣ ಬಾನಚ್ಚೆ ಕಟ್ಟೋರು ಯಾರಿಲ್ಲ ಬಿಸಿತಾಯ ಏನಯ್ಯ ನೀನು ಈ ತರ ಬ್ರೇಕ್ ಹಾಕೋದ? ಏನ್ ನಗು? ಸುಮ್ನೆ ಆ ಕಡೆ ಪೋತಾಂ.
ಇವ್ನು ನಿಮ್ ಜೊತೆ ಇದ್ನಾ? ನೋ ಸರ್, ಅವ್ನು ಬೇರೆ ಗ್ಯಾಂಗಲ್ ಇದ್ದ ಸರ್. ಹೌದಾ ಸರ್ ಏನು? ಒಂದ್ ನಿಮಿಷ ಬಾರೋ. ಹಾ, ಈ ಕೇಸ್ ಬಗ್ಗೆ ನಿನಗೇನ್ ರಿಪೋರ್ಟ್ ಸಿಕ್ತು? ಹುಲಿ ಸಾಯಿಸಿದ್ದು ಅಂತ. ಹುಲಿ? ಲೇ, ಇದ್ಯಾವ್ದೋ ಹುಲಿ, ಅಂದಿ, ಕೋತಿ, ಕತ್ತೆ, ನಾಯಿ ಸಾಯಿಸಿರೋದಲ್ಲ. 100% ಗ್ಯಾರಂಟಿ. ಗ್ಯಾರಂಟಿನಾ? ಅದೇ ಹೇಗೆ ಹೇಳ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲಯ್ಯ, ಬಟ್ ಗ್ಯಾರಂಟಿ. ನನ್ನ ಕೇಳಿದ್ರೆ ದೆವ್ವಾನ ಮುಟ್ಟಾಳ ಅದೆಲ್ಲ ಅಜ್ಜಿ ಕತೆ. ಅಯ್ಯ, ನಿನ್ನ ಅಜ್ಜಿ ಹೇಳಿರ್ಬೋದು, ಆದ್ರೂ ಇದು ಸತ್ಯ. ಆ ದೆವ್ವ ಇಲ್ಲೇ ಎಲ್ಲೋ ಇರ್ಬೇಕು. ಲೇ, ಅವ್ರಿಗೆಲ್ಲ ಎಂಕ್ವೈರಿ ಮಾಡ್ದ? ಇನ್ನೂ ಮಾಡಿಲ್ಲ. ಅದನ್ನ ಮಾಡಯ್ಯ. ಕರೆಕ್ಟ್. ಅದನ್ನ ಬಿಟ್ಟು ಅಜ್ಜಿ ಅಕ್ಕ ಅನ್ಕೊಂಡೆ ನಳೆ ಇಲ್ಲ. ಯಾಂದಳ್ಳಿ ಯೋ, ಈ ಕಡೆ ಬಾರಯ್ಯ. ನಿನ್ನೆ ರಾತ್ರಿ ನಿಮ್ಮಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ನಡೀತಾ? ಅಂದ್ರೆ ಯಾವ್ದಾದ್ರು ಪ್ರಾಣಿ? ಈ ಕಡೆ ಏನು? ನಿನ್ ಬಾಯಿ ಹುಳ ಬೇಡ. ಎಲ್ಲ ಎಂಕ್ವೈರಿ ಇದೇ ಕ್ವಶನ್ ಕೇಳ್ತಿಲ್ಲ. ಏನ್ ಕೇಳಿ? ನಾ ಕೇಳ್ತೀನಿ. ಏನು? ಸರಿ ಕೇಳು. ಕಡೆ ನಾಯಿ ಕಡೆ ಇವ್ನು ಕೇಳೋ ಪ್ರಶ್ನೆಗೆ ಯಾವ್ದಕ್ಕೂ ಟೆನ್ಷನ್ ಹಾಕೋಬೇಡಿ. ಅವ್ನು ಯಾವಳು ಓಲ್ಬಿಡ್ತಾ ಇರ್ತಾನೆ. ನೋಡು, ನಾನು ದಯವಿಟ್ಟು ಗೊತ್ತಾಯ್ತು. ಕಂಟಿನ್ಯೂ. ಈಗ ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಿ. ಈ ದರಿದ್ರ ನಾಯಿ ಸಾಯಕ್ಕೂ ಮುಂಚೆ, ಸಾರಿ, ಅವನು ಆ ದರಿದ್ರ ನಾಯಿ ಸಾಯಕ್ಕೂ ಮುಂಚೆ ಅಂದ್ರೆ ಜಸ್ಟ್ ಬಿಫೋರ್ ಅವನು ಅಂತ ಏನಾದ್ರೂ ಕಿರ್ಚ್ಕೊಂಡ, ಅಥವಾ ಅವನ್ನ ಸಾಯಿಸಿದ್ ಯಾರು ಅಂತ ಜೋರಾಗಿ ಏನಾದ್ರೂ ಯಾರ್ದಾದ್ರೂ ಹೆಸರು ಹೇಳದ್ನ? ಐ ಮೀನ್ ನೇಮ್ಸ್. ನನಗೆ ಗೊತ್ತು ಇಂಥ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗಲ್ಲ ಅಂತ, ಆದ್ರೂ ಯೋಚನೆ ಮಾಡಿ. ಹೆಂಗೆ ಹಿಂಗೆ ನಿತ್ಯ ಅದಕ್ಕೆ ಆ ಬಾಡಿ ನೋಡಿ ಮೂರ್ಛೆ ಹೋಗಿರ್ಬೋದು. ಕರ್ಕೊಂಡೋಗಿ ಕರ್ಕೊಂಡೋಗಿ. ಅಲ್ಲೇನ್ ದೆವ್ವ ನೋಡ್ತಾ ಇದ್ಯಾ? ಸಾಕು ಬಾರಯ್ಯ. ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಅಲ್ಲೇನ್ ಮಾಡ್ತಾ ಇದ್ಯಾ ನೀನು? ಸಾರ್, ಅಲ್ಲಿ 100% ದೆವ್ವ ಇದೆ. ದೆವ್ವ ನನಗೆ ಇಲ್ಲಿ ಬಂದು ನಿಟ್ಟುಸು ಬಿಡ್ತು. ನಿಟ್ಟುಸು ನಿನ್ಗೆ? ಅಲ್ಲಿ ನಿನ್ ಬಗ್ಗೆ ಸೆಂಟಿಮೆಂಟ್ಸ್ ಇರ್ಬೇಕು, ಅದಕ್ಕೆ ನಿಟ್ಟುಸು. ಈಗ ಇವ್ನಿಗೆ ಏನ್ ಮಾಡೋದು? ಇಷ್ಟೊತ್ನಲ್ಲಿ ಯಾರು ಫೋನ್ ಬಂದ್ರು? ಹಲೋ, ಹೌದೌದು ನಾನೇ. ನಮಸ್ಕಾರಮ್ಮ, ಚೆನ್ನಾಗಿದ್ದೀನಿ. ಇಲ್ಲೇ ಇದ್ದಾನೆ, ಕೊಡ್ತೀನಿ ಕೊಡ್ತೀನಿ. ಓಕೆ ಓಕೆ. ನಿನಗೆ ಫೋನು ನೀನ್ ಹೆಂಡ್ತೀನಪ್ಪ. ಸರ್, ನನ್ನ ಹೆಂಡತಿಗೆ ನಿಮ್ ನಂಬರ್ ಕೊಟ್ಟು ತೊಂದರೆ ಕೊಡ್ತಿಲ್ಲ ಅಲ್ಲ? ಪರವಾಗಿಲ್ಲ, ಒಂದೇ ಡಿಪಾರ್ಟ್ಮೆಂಟ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಮಾತಾಡೋ ಮಾತಾಡೋ ಕೂಡ ಸರ್ ನಿಮ್ದು. ಹಲೋ, ಏನ ಚೆನ್ನಾಗಿದ್ದೀನಮ್ಮ. ಏನ ಎಲ್ಲಿದ್ದೀನಿ ಅಂತನಾ? ನಾನು ಇಲ್ಲೊಂದು ಎಮ್ಮೆ ಜೊತೆಲಿದ್ದೀನಿ. ಅದೇ ಇನ್ವೆಸ್ಟಿಗೇಷನ್, ಅದೇ ಎಂಕ್ವೈರಿ, ಕರ್ಮದ ಕಾಂಡ. ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ ಚಿನ್ನು. ಏನ ಒಂದ್ ನಿಮಿಷ ಇರು. 2 ಸ್ಟಾರು. ಯಾಕೆ ಚಿನ್ನು? ಯಾಕೆ ನಗು? ನಗದೆ ಇನ್ನೇನ್ ಸರ್ ಮಾಡ್ಲಿ? ನನಗಿನ್ನ ಸೀನಿಯರ್ ತಾನೇ. ಹೌದೌದು, ನಿಮಗ್ ಶೂಟ್ ಆಗೋ ಹಾಗೆ ನಾನ್ ನಿಮ್ಮನ್ನ ಒಂದು ಸಾಧಾರಣವಾದ ಎಮ್ಮೆ ಹೋಲಿಸ್ದೆ. ಅದೇ ಇಲ್ಲೇ ಇಲ್ಲ ಓಡಾಡ್ತಿರ್ತದಲ್ಲ. ನೋಡೋ, ನೀನ್ ಬಹಳ ಮಾತಾಡ್ತಾ ಇದ್ಯಾ, ನಾನು ಹೇಳ್ತೀನಿ ಇದು ಚೆನ್ನಾಗಿರಲ್ಲ. ಅದಕ್ಕೆ ಅವಳು ಇಂಟೆಲಿಜೆಂಟ್ ಆಗಿ
2 ಸ್ಟಾರ್ ಇದು ಕಾಡೆಮ್ಮೆ ಅಂತ ನಿಮ್ಮನ್ನ ಕರೆದ್ಲು. ಕಾಡೆಮ್ಮೆ ಅದು ಬಿಡು, ಇವನ್ನೇನ್ ಮಾಡೋಣ? 2 ಸ್ಟಾರ್ ಕಾಡೆಮ್ಮೆ, ಅದೇ ಕಲರ್ ಬೇರೆ. ಆ ವಾಚ್ಮನ್ ಯಾಕೆ ಹಾಗಾಡ್ತಾನೆ? ಅವ್ನ್ ಯಾವಾಗ್ಲೂ ಹೀಗೆ ಆಡ್ತಾನೆ. ನಿನ್ನೆ ಅಲ್ಲೋಡೆ ನಿನ್ ಪುರೋಹಿತ್ ಬಾಯ್ ಫ್ರೆಂಡ್ ಬರ್ತಾನೆ. ಓಕೆ ದೆನ್ see you later. Bye. ಹಾಯ್, ಗುಡ್ ಮಾರ್ನಿಂಗ್. ಸಕ್ಕತ್ತಾಗಿರೋ ಟ್ರಿಪ್ಗೆ ಹೋಯ್ದ್ರಂತೆ. ಆ ಹುಡುಗನ್ ಕೊಲೆ ಮಾಡಿದ್ಯಾರು? ಆ ಹುಲಿನೇನಾ ಅಥವಾ ನಿಮ್ ಗುಂಪವ್ರ? ಪೇಪರಲ್ಲಿ ಒಳ್ಳೆ ಕವರೇಜ್, ಅದರಲ್ಲೂ ನಿನ್ ಬಗ್ಗೆ ಸ್ಪೆಷಲ್ ಪಬ್ಲಿಸಿಟಿ. ಅದು ರಮೇಶ್. ಬಾಯ್ ಮುಚ್ಚು. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಅಂತವ್ರ ಜೊತೆಲ್ಲ ಹೋಗಬೇಡ ಅಂತ. ಅಲ್ಲ, ಇಂಥ ಪಿಕ್ನಿಕ್ ಹೋಗೋ ಅವಶ್ಯಕತೆ ಆದ್ರೂ ಏನಿತ್ತು ನಿನಗೀಗ? ನಾನೇನ್ ಹೋಗ್ಬೇಕು ಅನ್ಕೊಂಡಿರ್ಲಿಲ್ಲ, ಅವ್ರು ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು. ಓಹೋ, ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಮಾಡ್ತೀಯಾ? ಅದಲ್ಲ ರಮೇಶ್, ನನ್ ಜೊತೆ ಮಾತಾಡ್ಬೇಡ. ರಮೇಶ್. ಎಸ್ ಮ್ಯಾಮ್. 1 ನಿಮಿಷ. ಏನು ನೀವಿಬ್ರು ಜಗಳ ಆಡಿದ್ರಾ? ಹಾಗೇನಿಲ್ಲ. ಸುಳ್ಳು. ನೀನ್ ಅವಳ ಮೇಲೆ ಕಿರ್ಚಾಡ್ತಿದ್ದಿನ ನಾನೇ ನೋಡಿದ್ದೀನಿ. ನೀನ್ ಹಾಗೆ ಮಾಡಬಾರ್ದಾಗಿತ್ತು ರಮೇಶ್. ಇಲ್ಲ ಮೇಡಮ್, ಅವಳು ಹೋಗಿದ್ ಗುಂಪು ಸರಿ ಇರ್ಲಿಲ್ಲ, ಅದಕ್ಕೆ. ಅದೇನೇ ಇರ್ಲಿ, ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವಳು ಯಾವ ತಪ್ಪು ಮಾಡೋಳಲ್ಲ. ಶಿ ಕ್ಯಾನ್ ಟೇಕ್ ಕೇರ್ ಆಫ್ ಹರ್ಸೆಲ್ಫ್. ಅದು ಅಲ್ಲದೆ ಹೋಗು ಅಂತ ನಾನೇ ಫೋರ್ಸ್ ಮಾಡಿದ್ದು. ಎಸ್, ಅವಳ ಫ್ರೆಂಡ್ಸ್ ಎಲ್ಲ ಜಾಲಿಯಾಗಿ ಪಿಕ್ನಿಕ್ ಹೋಗ್ಬೇಕಾದ್ರೆ ಅವಳೊಬ್ಳೇ ಇಲ್ಲಿರೋದು ನನಗೇನೋ ಸರಿ ಕಾಣಲಿಲ್ಲ. ಅವಳು ಬೆಳೆದ ಅನಾಥಾಶ್ರಮ ಡೈರೆಕ್ಟ್ರು ಅವಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವಳು ತುಂಬಾ ಸೆನ್ಸಿಟಿವ್. ಒಂದ್ ಚಿಕ್ಕ ವಿಷಯ ಸಾಕು ಅವಳಿಗೆ ಬೇಜಾರಾಗೋದಕ್ಕೆ ಅಂತ. ಪಾಪ, ತಂದೆ ತಾಯಿ ಇಲ್ದಿರೋ ಹುಡುಗಿ ಅಲ್ವಾ. ಅವಳು ಕ್ಲೋಸ್ ಆಗಿರೋದು ಸ್ವಲ್ಪ ಜನ ಮಾತ್ರ, ಅದ್ರಲ್ಲಿ ನೀನು ಒಬ್ಬ. ನೀನೇ ಅವಳಿಗೆ ಅಪ್ಸೆಟ್ ಮಾಡಿದ್ರೆ ಹೇಗೆ ರಮೇಶ್? ಐಮ್ ಸಾರಿ ನಿತ್ಯ, ನಾನು ಹಾಗೆ ಕಿರ್ಚಾಡಬಾರ್ದಾಗಿತ್ತು. ನನಗೆ ನಿನ್ ಬಗ್ಗೆ ಎಷ್ಟು ವರಿ ಆಗಿತ್ತು ಗೊತ್ತಾ, ಅದು ಬೇರೆಯವ್ರ ಜೊತೆ ಹೋದಾಗ. ಅವ್ರೇನ್ ಬೇರೆಯವ್ರಲ್ಲ, ಅವ್ರು ನನ್ನ ಫ್ರೆಂಡ್ಸು. ಓಕೆ ಓಕೆ, ತಪ್ಪಾಯ್ತು. ಇನ್ ಮುಂದೆ ನಾನು ಹಾಗೆ ಮಾಡಲ್ಲ, ಪ್ರಾಮಿಸ್. ಅಯ್ಯೋ ಮರ್ತಿದ್ದೆ, ತಗೋ ಪ್ರಸಾದ. ನಮ್ಮ ತಂದೆ ಹೋಮಕ್ಕೆ ಹೋದಾಗ ಈ ಸಲ ಸಹಾಯಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಬೇಡ, ನಂಗೆ ತುಂಬಾ ತಲೆ ನೋವ್ತಿದೆ. ನನ್ಗೆ ಹುಷಾರಿಲ್ಲ, ನಾನು ಆಮೇಲೆ ತಗೊಳ್ತೀನಿ. ಅಯ್ಯೋ, ನೀವೆಲ್ಲ ರಾಹು ಕಾಲದಲ್ಲಿ ಟ್ರಿಪ್ ಹೊರಟಾಗಲೇ ನನಗನಿಸಿತ್ತು ಇಂಥದ್ದು ಏನೋ ಒಂದು ನಡೆಯುತ್ತೆ ಅಂತ. ಅಲ್ಲಮ್ಮ, ಹಿರಿಯರು ಮಾಡಿಟ್ಟದನ್ನ ಸುಳ್ಳು ಅನ್ನೋಕ್ಕಾಗತ್ತಾ? ಅದೆಲ್ಲ ಇರ್ಲಿ, ಹೇಗೆ ಅವನೊಬ್ಬನೇ ಸತ್ತ? ನನಗೇನ್ ಗೊತ್ತು, ಬಹುಶಃ ಆ ಪ್ರಾಣಿಗೆ ಬೇರೆ ಯಾರ ಮೇಲೂ ಇಂಟ್ರೆಸ್ಟ್ ಇರ್ಲಿಲ್ಲ ಅನ್ಸುತ್ತೆ. ಪ್ರಾಣಿಗೇಣಿ ಕತೆ ಎಲ್ಲ ನಾನ್ ನಂಬೋದಿಲ್ಲ. ಇದು ಬೇರೆ ಏನೋ ಇರಬೇಕು. ಬೇರೆ ಏನು ಅಂದ್ರೆ? ಸಿಂಪಲ್, ದೆವ್ವ. ದೆವ್ವ. ದೆವ್ವಗಳು ಮಾತ್ರ ಇಂಥ ಕೆಲಸ ಮಾಡೋಕ್ ಸಾಧ್ಯ. ನಿಜ ಹೇಳು, ನೀನು ಆಗ ಅಲ್ಲಿ ಯಾವ್ದಾದ್ರು ಒಂದು ಹಾಡು ಕೇಳಿದ್ಯಾ? ಹಾಡ? ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಅಂಕಲ್. ನೋಡು, ಇರ್ಬೋದು, ಆದ್ರೆ ಸಿನಿಮಾದವ್ರಿಗೆ ಈ ಹಾಡಿನ ಐಡಿಯಾ ಎಲ್ಲಿಂದ ಬಂತು? ನಿಜವಾದ ದೆವ್ವಗಳಿಂದ. ಈ ದೆವ್ವಗಳು ಬಹಳ ಒಳ್ಳೆ ಸಿಂಗರ್ಸ್ ಇರ್ತವೆ, ಒಳ್ಳೆ ವಾಯ್ಸ್ ಇರುತ್ತೆ ಅವಕ್ಕೆ. ಎಸ್ ಜಾನಕಿ, ಲತಾ ಮಂಗೇಶ್ಕರ್, ಚಿತ್ರ ತರ. ಪ್ರತಿ ಸರಿ ಹಾಡು ಶುರು ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಆಲಾಪ ಮಾಡ್ತಾವೆ ಅವು. ಇದ್ಯಾವ್ದು ಕೇಳಿಲ್ವಾ? ಇಲ್ಲ, ಮೋಸ್ಟ್ಲಿ ಆ ದೆವ್ವಗಳಿಗೆ ಕೋಲ್ಡ್ ಆಗಿತ್ತು ಅನ್ಸುತ್ತೆ. ಹೋಗ್ಲಿ, ಆ ಜಾಗದಲ್ಲಿ ಯಾವ್ದಾದ್ರು ಬಿಳಿ ಸೀರೆ ಉಟ್ಕೊಂಡು ಹೆಂಗಸನಾದ್ರೂ ನೋಡಿದ್ಯಾ? ತುಂಬು ಕೂದಲು ಬಿಟ್ಕೊಂಡಿರ್ತಾವೆ, ಯಾವಾಗ್ಲೂ ನಡೀತಾನೇ ಇರ್ತಾವೆ, ಅವಕ್ಕೆ ಸುಸ್ತೇ ಆಗೋದಿಲ್ಲ. ಇವೆಲ್ಲ ದೆವ್ವಕ್ಕೆ ಸಂಬಂಧಪಟ್ಟ ವಿಷಯಗಳೇ. ನೀವ್ ತುಂಬಾ ಸಿನಿಮಾ ನೋಡ್ತೀರಾ ಅನ್ಸುತ್ತೆ. ನನಗ್ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ.
ನೀವಿಲ್ಲೇ ಇರಿ, ಬರುತ್ತೆ ಬಿಳಿ ಸೀರೆ, ಒಳ್ಳೆ ಆಲಾಪ, ದೆವ್ವ. ಗುಡ್ ನೈಟ್ ಅಂಕಲ್. ಹೇಳ್ತಾಳೆ ಬಿಳಿ ಸೀರೆ ಒಳ್ಳೆ ಆಲಾಪ ಬರುತ್ತಂತೆ ನಾನು ಮುಂದೆ. ಬರ್ಲಿ ಬರ್ಲಿ. ಬನ್ನಿ ತೋರಿಸ್ತೀನಿ ಬನ್ನಿ. ನೋಡ್ ನಾರಾಯಣ, ಈ ಸಲನು ತಮಾಷೆಗೆ ಮಾಷೆ ಮಾಡಿದ್ರೆ ದೊಡ್ಡ ತೊಂದ್ರೆಲ್ ಸಿಕ್ಕಾಕೋತ್ಯ ಹೇಳ್ತಿದ್ದೀನಿ. ಇಲ್ಲ ಮೇಡಮ್, ನಾನೇ ನನ್ ಕಣ್ಣಾರೆ ನೋಡಿದೀನಿ. ಇನ್ನೇ ನನ್ ಕಣ್ಣಲ್ಲ ನೋಡಕ್ಕಾಗತ್ತೆ. ಅಯ್ಯೋ, ನಾನ್ ಹೇಳಿದ್ರೆ ನೀವು ನಂಬೋದಿಲ್ಲ. ನೀವು ನೋಡಿದ್ರೆ ಮೂರ್ಛೆ ಬಿದ್ದು ಹೋಗ್ತೀರಿ. ನಾನೇ ಬಿದ್ದೋದೆ. ನೀನ್ ರಾತ್ರಿ ಗುಂಡ್ಗಿನ್ ಜಾಸ್ತಿ ಹಾಕಿರ್ತೀಯ. ಅದೇನೋ ನಿಜ, ಆದ್ರೆ ನಿನ್ನಿದ್ ಮಾತ್ರ ಗುಂಡಿಂದಲ್ಲ. ನೋಡಿ, ನೀವೇ ನಿಮ್ಮ ಕಣ್ಣಾರೆ ನೋಡಿ. ಈಗ ಹೆದರಿಕೆ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಹೆದರಿಕೆ. ನಾನು ನಿನ್ನೆ ಹೀಗೆ ಹೆದರ್ಕೊಂಡ್
ನಿನ್ನೆ ಇಲ್ಲೇ ಇತ್ತು, ರಕ್ತದಲ್ಲಿ ಬರೆದಿತ್ತು. ನಾನು ಅವಳನ್ನ ಅಲ್ಲಿಂದ ಹಿಂಬಾಲಿಸ್ಕೊಂಡು ಬಂದೆ. ಅವಳು ಬಿಳಿ ಸೀರೆ ಉಟ್ಟಿದ್ಲು. ಆ ಸೀರೆಗೆ ಎಂಬ್ರಾಯ್ಡ್ರಿ ಇತ್ತು ಅಲ್ವಾ? ನಾನು ಹಿಂದ್ಗಡೆಯಿಂದ ಬರ್ತಾ ಇದ್ನಲ್ಲ, ಮುಂದ್ಗಡೆ ಏನಿತ್ತು ಅಂತ ನನಗೆ ನೋಡಿ. ನಿಮ್ ಸೀರೆ ಮುಂದಿದೆ, ಹಿಂದೆ. ಸಾಕು, ನಿನ್ಗೆ ವಾರ್ನ್ ಮಾಡ್ತಾ ಇದ್ದೀನಿ. ಇದೇ ಕಡೆ ಸಲ. ನಿನ್ನೆ ಕುಡ್ದಿದ್ದು ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಜಾಸ್ತಿ ಏನಿಲ್ಲ, ಯಾವಾಗ್ಲೂ ತಗೊಳ್ಳೋಷ್ಟೇ ತಗೊಂಡಿದ್ದೀನಿ. ಆದ್ರೆ ನನ್ನ ನಿರ್ಮಲ ಎಲ್ಲೋಯ್ತು ಅಂತ. ಸ್ಟಾಪ್ ಇಟ್. ಎಲ್ಲ ನಿಮ್ ರೂಮ್ಗೆ ಹೋಗಿ. ನಿನ್ಗೇನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಆಫೀಸಿಗೆ ಬಾ. ನಾನು ಏನ್ ಹೇಳಿದ್ರು ಯಾರು ನಂಬೋದೇ ಇಲ್ಲ. ಸತ್ಯಕ್ಕೆ ಬೆಲೆನೇ ಇಲ್ಲ ಇಲ್ಲಿ. ಅವಳಿಗೆ ಆ ಹಾಡಿನ ಬಗ್ಗೆ ಹೇಳ್ಬೇಕಾಗಿತ್ತು. ನೀನ್ ಬೇರೆ. ಅಲ್ಲ, ರಕ್ತದ ಬಗ್ಗೆನೇ ನಂಬ್ತಾ ಇಲ್ಲ, ಇನ್ನು ಹಾಡಿನ ಬಗ್ಗೆ ನಂಬ್ತಾಳ? ಹಾಡು ಹಾಡು ನಿನಗೆ ಹೇಗೆ ಗೊತ್ತಾಯ್ತು? ನಮ್ ಹಾಸ್ಟೆಲ್ ವಾರ್ಡನ್ ಇದ್ದಾರಲ್ಲ, ಅವ್ರಿಗೊಂದ್ ಸಹಾಯ ಮಾಡ್ಬೇಕು. ಸಹಾಯನ? ಅವ್ರ ಕಸಿನ್ ಮನೆಗೆ ಹೋಗ್ಬೇಕು. ವಾರ್ಡನ್ ಕಸಿನ್ ಮನೆಗೆ ನೀನ್ ಯಾಕೆ ಹೋಗ್ಬೇಕು? ಅವ್ರು ನಿನಗೆ ಗೊತ್ತಾ? ಓ, ಅವ್ರು ನನಗ್ ಚೆನ್ನಾಗ್ ಗೊತ್ತು. ಇದಕ್ಕಿಂತ ಮುಂಚೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ. ನೀನು ನನ್ ಜೊತೆ ಬರ್ಬೇಕು. ನಾನ್ ಯಾಕೆ ಬರ್ಬೇಕು? ಯಾಕೆಂದ್ರೆ ಇದು ನಮ್ ವಿಷಯ. ವಾರ್ಡನ್ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಹೋ, ಹಾಗೆ. ಆ ಹುಡುಗಿ ಸೋದರ ಮಾವನ್ನ ನೋಡ್ಕೊಂಡು ಬಂದೆ. ಮುಂದಿನ ತಿಂಗಳೇನೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅದು ಬಿಟ್ರೆ ಇನ್ನು2 ತಿಂಗಳದ ಮೇಲೇನೆ ಮುಹೂರ್ತ ಇರೋದು ಅಂತ ಹೇಳಿದ್ರು. ಹಾಗಾದ್ರೆ ಮುಂದಿನ ತಿಂಗಳೇ ಇಟ್ಕೊಂಡ್ಬಿಡೋಣ. ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ನನ್ ಮಗನ್ಗೆ ಹೋಗ್ತಾ ಹೋಗ್ತಾ ವಯಸ್ಸು ಚಿಕ್ಕದಾಗಲ್ಲ. 41 ಈ ಜುಲೈ ಬಂದ್ರೆ. ನನ್ನ ಒಬ್ನೇ ಮಗ ಅರ್ಧ ಜೀವನನ ಒಂದು ಗಂಡು ಮಗು ಹೆರೋಕಾಗದೇ ಇರೋಳ್ ಜೊತೆ ಹಾಳು ಮಾಡ್ಕೊಂಡಿದ್ದಾನೆ. ನೀನ್ ದಾರಿ ತೋರ್ಸಿದಕ್ಕಾಯ್ತಣ್ಣ. ಬಾಯ್ ಮುಚ್ಚು. ಇದು ಅಳುವಂತ ವಿಷಯ ಏನಲ್ಲ. ಇದರಿಂದ ನಮ್ಮ ಮನೆತನದ ಮರ್ಯಾದೆ ಹಾಳಾಗುತ್ತೆ. ನಿನಗೂ ನಿನ್ನದೇ ಆದ ಒಂದು ಅವಕಾಶ ಆಯ್ತು. ನೀನು ಒಂದು ಗಂಡು ಮಗುನ ಹೆತ್ತೆ. ಆದ್ರೆ ಏನಾಯ್ತು? ನೀನು ಹೆತ್ತದ್ದು ಆಯುಷ್ಯವಿಲ್ಲದ ಮಗು. ಕೊನೆಗೂ ಅವನ ಜಾತಕದಲ್ಲಿ ಬರ್ದ ಹಾಗೆ ಆಯ್ತು. ಅವನಿಗಿದ್ದದ್ದು ಬರೀ 6 ವರ್ಷ ಆಯುಷ್. ಇದಾದ ಮೇಲೆ ಪುರೋಹಿತರು ನಿನ್ನ ಬಗ್ಗೆ ಏನು ಹೇಳಿದ್ರು? ಇನ್ನು ಮೇಲೆ ನನಗೆ ಮಕ್ಕಳಾಗಲ್ಲ. ಅವ್ರಷ್ಟು ಹೇಳಿದ ಮೇಲೂ ನಾವು ಇಲ್ಲಿವರೆಗೂ ನಿನಗೊಂದು ಅವಕಾಶ ಕೊಟ್ವಿ. ಆದ್ರೆ ಏನ್ ಪ್ರಯೋಜನ? ಈ ವಂಶಕ್ಕೊಂದು ವಾರಸಾರ ಹೆತ್ಕೊಡಕ್ಕಾಗ್ಲಿಲ್ಲ ನಿನ್ ಕೈಲಿ. ನಮ್ಮ ಮನೆತನದಲ್ಲಿ ಮೊದಲನೇ ಮಗು ಯಾವತ್ತೂ ಗಂಡು ಮಗುನೇ ಆಗಬೇಕು. ಅದು ಮೊದಲನೇ ಹೆಂಡತಿಯಿಂದ ಆಗದೆ ಹೋದ್ರೆ ನಮ್ಮ ಗಂಡಸರು ಬೇರೆ ಮದುವೆ ಮಾಡ್ಕೋಬಹುದು. ಇದು ಮುಂಚೆಯಿಂದಲೇ ನಡೆದು ಬಂದಿರೋ ಪದ್ಧತಿ. ಅಗತ್ಯ ಇದ್ರೆ ಇದು ಮತ್ತೆ ನಡೆಯುತ್ತೆ. ನಿನ್ನ ಗಂಡನ ವಿಷಯದಲ್ಲೂ ಹಾಗೆ. ಅವನಿಗೆ ಗಂಡು ಮಗು ಆಗಬೇಕು. ಅದು ನಿನ್ನಿಂದ ಆಗದೆ ಇದ್ರು ಇನ್ನೊಂದು ಹೆಂಡತಿಯಿಂದ. ನಾವು ನಿಮ್ ಮನೆಯವ್ರ ಹತ್ರ ಮಾತಾಡಿದೀವಿ. ಅವ್ರಿಗೆ ನಮ್ಮ ಮನೆತನದ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೂಕ್ಷ್ಮನ ಅರ್ಥ ಮಾಡ್ಕೊಂಡಿದ್ದಾರೆ. ನೀನೇನು ಯೋಚನೆ ಮಾಡಬೇಡ. ನಿನ್ ಜೀವನಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಿಂಗೆ ಸಿಗುತ್ತೆ. ನೀವೇನು ಹೇಳಲ್ವಾ? ಈ ಮನೆಯಲ್ಲಿ ಯಾರೇ ಮಾತಾಡಿದ್ರು ಪೂರ್ತಿ ಮನೆಯವ್ರ ಪರವಾಗಿ ಮಾತಾಡಿರ್ತಾರೆ. ಈಗ ನಾನು ಮಾತಾಡಿದ್ದೀನಿ, ಅರ್ಥವಾಯ್ತಾ? ಅಯ್ಯಯ್ಯ, ಏನಿ ಚಿತ್ರ ಮನೇನಪ್ಪ.
ಆ ವಯ್ಯಂಗೆ ಇನ್ನೊಂದು ಮದುವೆ ಮಾಡಾರಂತೆ. ಪಾಪ ಶಾಂತಿ ಅಮ್ಮ. ಏನ್ ಮಾಡಕ್ಕಾಗತ್ತೆ, ಈ ಮನೆ ಹಣೆ ಬರಾನೇ ಅಷ್ಟು. ಅಲ್ಲ, ವಂಶಕ್ಕೊಬ್ಬ ವಾರಸ್ದಾರ ಬೇಕು ಅನ್ನೋ ತಪ್ಪೇನಿಲ್ಲ. ಆದ್ರೆ ಆ ಯಮ್ಮನ್ ಗತಿ ಏನು? ಹೌದು, ಆ ಮಗ ಹೆಂಗ್ ಸತ್ತೋಯ್ತು? ಒಂದ್ ರಾತ್ರಿ ಇದ್ದಕ್ಕಿದ್ದಂಗೆ ಮಗು ಹುಷಾರ್ ತಪ್ತು. ಡಾಕ್ಟರ್ ಕರ್ಕೊಂಬರೋ ಅಷ್ಟ್ರಲ್ಲಿ ಎಲ್ಲ ಮುಗ್ದೋಗಿತ್ತು. ನಮ್ ಯಜಮಾನ್ರು ಹೇಳ್ತಾರೆ ಈ ಮನೆಗೇನೋ ಪೂಜೆ ಮಾಡ್ಸಿದಾರಂತೆ, ಅದ್ರಿಂದಾನೇ ಹೀಗೆಲ್ಲ ಆಯ್ತು ಅಂತ. ನಿಂಗೊಂದ್ ಗೊತ್ತಾ, ಇಂಥ ಪೂಜೆ ಎಲ್ಲ ಮಾಡ್ತಾರಲ್ಲ, ಅದೊಂದೊಂದ್ಸಲ ಉಲ್ಟಾ ಹೊಡೆದ್ಬಿಡ್ತಂತೆ. ಆದಷ್ಟು ಬೇಗಲಿ ಇದು ಹೊಂಟೋಗ್ಬಿಟ್ರೆ ಸಾಕಾಗದೆ. ನಾ ಬಂದಿದ್ದೆ ನಿನಗೋಸ್ಕರ ಕಣೆ, ಆದ್ರೆ ನೀನೇ ಇದನ್ನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಮತ್ತೆ ಶುರು ಮಾಡ್ತೀಯ ಮಾವ ನೀನು. ಅವ್ರು ಕೇಳಿಸ್ಕೊಂಡ್ರೆ ಸಾಯಿಸ್ಬಿಡ್ತಾರೆ ಅಷ್ಟೇ. ಸಾಯಿಸ್ಬಿಡ್ತಾನ ಅವನು ನನ್ನ? ನಿಮ್ ಯಜಮಾನ ಇದನ್ನಲ್ಲ ಆಲೂಗಡ್ಡೆ ತಲೆ, ಅವ್ನು ಏನಿದ್ರು ದೊಡ್ಡ ಯಜಮಾನ ಮುಂದೆ ಕೈ ಕಟ್ಕೊಂಡು ಹೌದು ಅಣ್ಣ ಹೂ ಅಣ್ಣ ಅನ್ನೋದು ಬಿಟ್ರೆ ಬೇರೆ ಏನ್ ಬರ್ತದ ಅವನಿಗೆ? ಅಲ್ಲೆಲ್ಲ ಕೂರ್ಲಿಲ್ಲ ಆಟ ಆಡ್ತಾ ಇದ್ದಿದ್ರೆ ಹೆಂಗ್ ಆಡ್ತಾ ಇದ್ದ. ಕೇಳಿಸ್ಕೊಂಡೆ, ನೀನ್ ಹೇಳಿದ್ದನ್ನ ಕೇಳಿಸ್ಕೊಂಡೆ. ಒಂದು ವಿಷಯ ತಿಳ್ಕೊ. ಬರ ಇಲ್ಲಿ. ಇವಳು ಈ ಹುಡುಗಿ ನನ್ನ ಹೆಂಡತಿ, ಒಪ್ಕೋತೀಯ ತಾನೆ? ನೀನು ನಮ್ಮ ಮದುವೆ ಬಂದಿದ್ದೆ ತಾನೆ? ಏನಂತ ಆಶೀರ್ವಾದ ಮಾಡದೆ ಜ್ಞಾಪಕ ಇದೆಯಾ? ನನಗ್ ಜ್ಞಾಪಕ ಇದೆ. 10 ಮಕ್ಕಳನ್ನ ಹೆತ್ತು 100 ವರ್ಷ ಸುಖವಾಗಿ ಬಾಳಿ ಅಂತ ತಾನೆ? ಬೇಡ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಇವಳು ನಮ್ಮಿಬ್ರಿಗೂ ಮಾವನ ಮಗಳು ತಾನೆ? ನಮ್ಮಿಬ್ರು ಮದುವೆ ವಿಷಯ ಬಂದಾಗ ನೀನೇನ್ ಹೇಳ್ದೆ? ಅಣ್ಣ, ನೀನ್ ಮೊದ್ಲು ಮದುವೆ ಆಗು, ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ದೆ ತಾನೆ? ಹೇಳಿದ್ದೆ, ಆದ್ರೆ ನೀನ್ ಇವಳ ಮದುವೆ ಆಯ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದು ನಿನ್ನ ಹಣೆ ಬರ. ಅದೆಲ್ಲ ನೆನ್ನೆ ಮೊನ್ನೆ ನಡೆದ ಕತೆ. ಈಗ ಮುಖ್ಯವಾದ್ದು ಏನಂದ್ರೆ ಇವತ್ತು ನಾಳೆ. ಇವತ್ತು ಇವಳು ನನ್ನ ಹೆಂಡತಿ, ಅವಳು ತಂಟೆಗೆ ನೀನ್ ಬರೋಲ್ಲ. ನಾಳೆನು ಇವಳು ನನ್ನ ಹೆಂಡತಿ, ಅವಳು ತಂಟೆ ನೀನ್ ಬರಲ್ಲ. ನಗಬೇಡ ನೀನು. ನೋಡ್ತಿರು, ನಿನ್ ಗಂಡ ಇದಾನಲ್ಲ ಆಲೂಗೆಡ್ಡೆ ತಲೆ, ಅವನ್ನ ಕೊಂದು ನೇಣಾಕ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅನಿಸ್ಬಿಡ್ತೀನಿ. ಅವಾಗ ಹೆಂಗ್ ನೃತ್ಯ ನೋಡ್ತೀನಿ ನಾನು. ಓ ಶಿಟ್, ಪೆಟ್ರೋಲ್ ಆಗೋಯ್ತು. ನಿನ್ನೆ ತಾನೇ ಹಾಕ್ಸಿದ್ದೆ. ಸತ್ವಿ, ಎಂಥ ಒಳ್ಳೆ ಜಾಗದಲ್ಲಿ ತಂದು ನಿಲ್ಸಿದ್ಯೋ. ಒಂದ್ ನಾಯಿ ಮರಿನೂ ಇಲ್ಲ. ಈಗೇನು ಮಾಡೋದು? ಆಟೋ ಹಿಡ್ಕೊಂಡು ಹೋಗಿ ನೋಡೋಣ. ಆಟೋ ಆಟೋ. ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ? ಟೌನ್ ನಲ್ಲಿ 2 ಕಿಲೋಮೀಟರ್. ಬಾ. ಬೈಕ್ ಇಲ್ಲೇ ಬಿಟ್ಟು ಬರ್ತೀರಾ? ಯಾಕೆ? ಬೈಕು ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿ ಜನ ಬದುಕಿರೋದೆ ಈ ರೋಡ್ ನಂಬ್ಕೊಂಡು. ಯಾಕೆ ಅಂದ್ರೆ ಈ ರೋಡಲ್ಲಿ ಆಗಾವಾಗ ಗಾಡಿ ಕೆಟ್ಟೋಗ್ತಿರುತ್ತೆ, ಅದ್ರ ಪಕ್ಕಕ್ಕೆ ಹಾಕಿರ್ತಾರ. ಈ ನನ್ನ ಮಕ್ಳು ಪಾರ್ಟ್ಸ್ ಕಿತ್ಕೊಂಡು ಮಾರ್ಕೊಂಡ್ಬಿಡ್ತಾರೆ. ಮೊನ್ನೆ ದೊಡ್ಡ ಲಾರಿನ ಮಾಯ ಆಗ್ಬಿಡ್ತೀರಿ, ಅದಕ್ಕೆ. ಓಕೆ, ನಾನು ಇಲ್ಲೇ ಕಾಯ್ತಿರ್ತೀನಿ, ನೀನ್ ಹೋಗಿ ಪೆಟ್ರೋಲ್ ತಗೊಂಡ್ ಬಾ. ಇವ್ರು ಇಲ್ಲೇ ಬಿಟ್ಟು ಬರ್ತೀರಾ? ಈ ಹಳ್ಳಿಯವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್. ಲಾರಿನ ಎತ್ಕೊಂಡು ಹೋಗಿದ್ದಾರೆ, ನಿಮ್ ಹುಡುಗಿನ ಬಿಟ್ಬಿಡ್ತಾರಾ? ಒಳ್ಳೆ ಕತೆ ಅನ್ಬೋದಲ್ಲೇ ಗೊತ್ತಾಗೋದು. ಡೋಂಟ್ ವರಿ ಅಬೌಟ್ ಮೀ. ನನ್ಗೇನು ಆಗಲ್ಲ ಅಂತ ಹೇಳ್ದೆ ತಾನೆ? ಅವನ್ನ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗಿ. ನಾನ್ ನಿಮ್ಮ ಒಳ್ಳೇದಕ್ಕೆ. ನಮ್ಮ ಪಕ್ಕದ ಮನೆ ಈರಣ್ಣ ಅವನಲ್ಲ, ಅವನಿಗೆ ಒಂದು 200 ರೂಪಾಯಿ ಸಾಲ ಕೊಟ್ಟಿದ್ದೆ ಕಣ್ಲ. ಅವನು ಒಬ್ಬಳೆ ಮೋಟ್ರಿಗೆ ಏನೋ ಇವಳ ಓಡಿಸ್ಕೊಂಡ್ ಬಂದ ಗಾಡಿ. ಸರಿ ಸರಿ, ಇವೆಲ್ಲ ಪಕ್ಕ ಬನ್ನಿ. ಮುಖ ನೋಡಿದಿಲ್ಲ. ಏನ್ ಚುನಾ ಒಬ್ಳೆ ಹೆಂಗೊಂಡ್ಬಿಟ್ಟಿದ್ಯಾ? ನಿನ್ನೆ ಕಾಯ್ತಿದ್ದೆ. ಹಂಗ ಹಂಗಾದ್ರೆ ಬಾ ಮತ್ತೆ ಪದ ಕಡೆ ಹೋಗವಾ. ಏನ್ ಹಂಗ್ ನೋಡ್ತಿದ್ಯಾ? ಓ ಗಾಡಿನ ನಮ್ಮ ಹುಡುಗರವ್ರಲ್ಲ ನೋಡ್ಕೊಂತಾರೆ. ನೀನ್ ಬಾಚ್ನ. ಆಹಾ, ಒಳ್ಳೆ ಕನಕಾಂಬರ ಇದ್ದಂಗ ಅವಳೆ.
ಸರಿಯಾದ ಸಮಯದಲ್ಲೇ ಸಿಕ್ಕಿದ್ರಿ. ನಿಲ್ಸಿ ನಿಲ್ಸಿ. ನಿತ್ಯ ನಿತ್ಯ ಏನಾಯ್ತೆ? ನನಗ್ ಗೊತ್ತಿಲ್ಲ, ಮೆತ್ತಗ್ ನನ್ ಕಡೆನೆ ನಡ್ಕೊಂಡ್ ಬಂದ್ರು, ದಿಢೀರಂತ ಹೀಗಾಯ್ತು. ಮೊದಲು ಇಲ್ಲಿಂದ ಹೋಣ ಬಾ. ಏನ್ ನೋಡ್ತಿದ್ಯಾ? ಬಾ ಕುತ್ಕೋ. ಏನಯ್ಯ ನೀನು ಯಾವಾಗ ನೋಡಿದ್ರೆ ಹೀಗೆ ಬ್ರೇಕ್ ಆಗ್ತೀಯಾ? ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಏನೋ ಡಿಸ್ಮಿಸ್ ಮಾಡ್ತೀರಾ? ಮಾಡ್ರಿ ನೋಡ. ನನ್ನ ಹತ್ರ ಮಾತಾಡ್ತೀಯ? ನನ್ನನ್ನು ಏನ್ ಅನ್ಕೊಂಡಿದ್ಯಾ? ನನ್ ರ್ಯಾಂಕ್ ಏನಂತ ಗೊತ್ತಾ ನಿಂಗೆ? ನಿಮ್ ರ್ಯಾಂಕ್ ಕಟ್ಕೊಂಡು ಅವ್ನಿಗೇನ್ ಸರ್ ಆಗ್ಬೇಕು? ಅವ್ನ ಯಾರು ಅಂತ ಗೊತ್ತಾ? ಶಕಿಲ ಕೇಸ ಅಂದ್ರೆ ಅದೇ ವಿಷ್ಕಟ್ಟೆ ಮಿನಿಸ್ಟರ್ ಕಡೆ ನೀವು. ಓಹೋ, ಅದಕ್ಕೆ ಮಿನಿಸ್ಟರ್ ಕಡೆಯಿಂದ ಬಂದ್ರೆ ಗಾಡಿ ಓಡಿಸೋದು ಈಗ? ಸರ್ ರೆಕಮೆಂಡೇಶನ್ ಇಂದ ಬಂದ್ರೆ ಇಷ್ಟೇ ಓಡಿಸೋದು ಸರ್. ಅಯ್ಯೋ, ಎಷ್ಟು ಸಲ ಬೀಳೋದು? ನೀವಾದ್ರೂ ವಾರದಿಂದ ಬೀಳ್ತಾ ಇದ್ದೀರಾ, ನಾನು ವರ್ಷಗಳಿಂದ ಬೀಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡು ಬಿದ್ರೆ ಏನಾಗಲ್ಲ ಸರ್. ಈಗ ನೋಡಿ ನಮ್ ಪ್ರೈಮ್ ಮಿನಿಸ್ಟರ್ ಎಷ್ಟು ಸಲ ಬಿದ್ದಿಲ್ಲ, ಏನಾಗಿದ್ಯಾ? ಅಷ್ಟೇ. ಕಮಾನ್. ಸಾರಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಹುಡುಗಿ ಬಿಡ್ಸತ್ಲೆ ಕಾಂಡ ಆಗುತ್ತಲ್ಲ ಸರ್. ಏನು? ಪ್ಲೀಸ್ ಕಮ್. ಅಲ್ಲೋದಿಲ್ಲ ಹುಡುಗಿ, ಅವತ್ ನಾವು ರೆಸಾರ್ಟ್ ಅಲ್ಲಿ ನೋಡಿದ್ವಲ್ಲ, ಅದೇ ಹುಡುಗಿ ತಾನೆ? ಚಟ ಪೈಸೆ. ಇಲ್ಲಿ ಒಂದು ಹೆಣ ಸತ್ತು ಬಿದ್ದಿದೆ, ಅದನ್ನು ನೋಡಂದ್ರೆ ಹುಡುಗಿ ನೋಡ್ತಾನೆ. ಇಡಿಯಟ್. ಏಯ್, ಇವ್ನು ಯಾಕೆ ಸತ್ತ? ಹಂಗೆ ದಾರಿ ನೋಡ್ಕೊಂಡ್ ಬರ್ತಾ ಇದ್ವಿ, ಇದಕ್ಕಿದ್ದ ರಕ್ತ ಕರ್ಕೊಂಡು ಸತ್ತೋಗ್ಬಿಟ್ಟ. ಓ, ಏನಂದೆ? ಅವನಾಗೆ ಬಂದ, ಅವನಾಗೆ ರಕ್ತ ಕಾರ್ಕೊಂಡ, ಅವನಾಗೆ ಸತ್ತ. ಇದನ್ನ ನೀನ್ ಹೇಳ್ದೆ, ಈ ನನ್ನ ಮಗ ನಂಬ್ದ. ಲಂಚ ಕೊಟ್ಟು ಇನ್ಸ್ಪೆಕ್ಟರ್ ಆದವನು ಇದನ್ನ ನಮ್ದು ಇನ್ನೇನು ಮಾಡ್ತಾನೆ? ಸರ್, ಯು ಥಿಂಕ್ ಅವನಾಗೆ ಬಂದು, ಅವನಾಗೆ ರಕ್ತ ಕಾರ್ಕೊಂಡು, ಅವನಾಗೆ ಸಾಯಕ್ಕೆ ಇವನೇನು ಪೊಲಿಟಿಷಿಯನ್ ಸರ್? ಸಾಕಯ್ಯ. ಯೋ, ಆಂಬುಲೆನ್ಸ್ ಬರಕ್ ಹೇಳಯ್ಯ. ಯಾರಿಗೆ ಹೇಳ್ತಿದ್ಯಾ? ಶಕೀಲ ವಿಷ್ಕಂಠಯ್ಯ. ಅಯ್ಯೋ, ಆಂಬುಲೆನ್ಸ್ ಬರಕ್ ಹೇಳ್ತೀರಾ ಸರ್? ಅದು. ಅಯ್ಯೋ, ವೇಸ್ಟ್ ಮಾಡಿ ಅರ್ಜುನ್. ಒಂದ್ ನಿಮಿಷ. ಏನು? ಇರ್ಲಿ ಬಾರ. ನನಗೆ ಯಾಕೋ ಈ ಸಾವಿನ ಹಿಂದೆ ದೆವ್ವದ ಕೈವಾಡ ಇದೆಯೇನೋ ಅಂತ ಅನಿಸ್ತಾ ಇದೆ. ದೆವ್ವದ? ಯಾಕೆಂದ್ರೆ ಈಗ ಹೋಗಿರೋ ಹುಡುಗಿಗೂ ಈ ಡೆಡ್ ಬಾಡಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಹೌದಾ? ಯಾ, ರಿಂಗ್ ಸೌಂಡ್ಗಳೇ ಎದುರ್ಕೋತಾರೆ. ಹಲೋ, ಹೌದು ಇದಾರೆ ಫೋನು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ, ಚಿನ್ನು, ಎಲ್ಲಿದ್ದೀನಿ ಅಂತಾನ? ನಾನು ಇಲ್ಲೊಂದು ದೊಡ್ಡ ಸುಡುಗಾಡಲ್ಲಿದ್ದೀನಿ. ಇಲ್ಲೊಂದು ಡೆಡ್ ಬಾಡಿ, ಪಕ್ಕದಲ್ಲಿ ಒಂದು ವೇಸ್ಟ್ ಬಾಡಿ. ಅವನೇ 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 ಅವನು ಕೇಳ್ತಾನೆ ಯಾಕೆ ರಕ್ತ ಕೆಂಪಗಿದೆ ಅಂತ. ನನ್ನ ಮಗಳಿಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೂ ಬೇಗ ಬರ್ಬೇಕು ಅಂತ ಆಸೆ ಚಿನ್ನು. ಏನ್ ಮಾಡ್ತೀಯಾ? ಆ ಕೋತ್ ನನ್ ಮಗ ಬಿಡಲ್ಲ ಅಂತಾನೆ. ಏನ್ ಮಾಡೋದು? ಅವನಿಗೆ ಹೊಟ್ಟೆ ಹುರಿ. ನಮ್ ಡಿಪಾರ್ಟ್ಮೆಂಟ್ SP ಅವ್ನ ಹೆಂಡತಿನ ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಸರ್. SP ತಾನೆ? ಹೊಡ್ಕೊಂಡು ಹೋದಾಗಿಂದ ಈ ನನ್ನ ಮಗ ಒಳ್ಳೆ ಆಯ್ಕೊಂತೀನೋ ಒಂಥರ ಆಗ್ಬಿಟ್ಟವನೆ. ಡೋಂಟ್ ವರಿ ಡಾರ್ಲಿಂಗ್, ನೀನೇನು ಯೋಚನೆ ಮಾಡಬೇಡ. ನನ್ನ ಮಗ ತಿಥಿ ಮಾಡೋದು ನಾನು ಬೇಗ ಬರ್ತೀನಿ. ಓಕೆ, ಟಾಟಾ. ತಾಳ ಲೇ, ಕಮ್ ಟು ದ ಪಾಯಿಂಟ್. ಇವನ್ ಸಾಯಕ್ಕೂ ಮುಂಚೆ ಅಂದ್ರೆ ಜಸ್ಟ್ ಬಿಫೋರ್ ನಿಮ್ ದರಿದ್ರ ಮುಖಗಳು ನೋಡ್ಕೊಂಡು ಏನ್ ಹೇಳ್ದ? ಹೋತಿ ನನ್ನ ಮಗ ವೇಸ್ಟ್ ಬಾಡಿ ಅಂದಿಯಲ್ಲ, ಯಾರಿಗೆ? ಅದ್ ನಮ್ಮ ಮಾವನಿಗೆ ಸರ್. ಮಾವನಿಗೆ? ಈ ಬಾಡಿನ ಗಾಡಿ ಬರೋರ್ಗು ಸೈಡ್ ಇಟ್ಕೊಳ್ರ, ಓಕೆನಾ? ನಮ್ಮ ಮಾವ ನಿನ್ನಂಗೆ ಇದ್ದಾನೆ. ಲೇ, ರೆಕಮೆಂಡೇಶನ್ ಆಂಬುಲೆನ್ಸ್ ಫೋನ್ ಮಾಡ್ದ? ಕರ್ಮದ ಕಾಣೋ ದೊರೆ ಕಣ ನೀನು.
ನಿಲ್ಸು ನಿಲ್ಸು. ಓಕೆ. ಅದೇ ಬೋರ್ಡ್. ಊರ ಹೆಸರ ಮನೆ ಹೆಸರ? ಮನೆ ಹೆಸರು ಹಾಗೆ ಇದೆ. ಅದೇ. ಕೊಡ್ಕೋಣ. ನಾಯಿ ಇಲ್ಲ ಅಂದ್ರೆ ಸರಿ. ಓ, ಮನೆ ದೊಡ್ಡದಾಗೆ ಇದೆ. ನೀವು ವಾರ್ಡನ್ಗೆ ಇಷ್ಟು ರಿಚ್ ರಿಲೇಟಿವ್ಸ್ ಇದ್ದಾರಾ? ಅರೆ ಹೇ ನಿತ್ಯ, ನಿತ್ಯ ಏನಾಯ್ತು? ನಿತ್ಯ, ನಿತ್ಯ. ಸರ್, ಸರ್, ನಾನು ಹೇಳ್ದ ಕೇಳೋ. ಯಾರದು? ಯಾರದು? ಒಳ ಕರ್ಕ ಬನ್ನಿ, ಒಳ ಕರ್ಕ ಬನ್ನಿ. ಒಳಗಡೆ ಬೇಡ, ಇಲ್ಲೇ ಇರ್ಲಿ. ಏನಾಯ್ತು? ಏನಾಯ್ತು ಗೊತ್ತಿಲ್ಲ, ಇದಕ್ಕಿದ್ದಂಗೆ ಬಿದ್ದೋದ್ಲು. ಸ್ವಲ್ಪ ನೀರು ತರ್ತೀರಾ? ಹೋಗಿ ನೀರು ತೊಂಬರ. ಯಾರು ನೀವು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇವಳು ನನ್ನ ಫ್ರೆಂಡ್ ನಿತ್ಯ ಅಂತ. ಅಯ್ಯೋ ಅದೆಲ್ಲ ಸರಿ, ಇಲ್ಲಿಗೆ ಯಾಕೆ ಬಂದ್ರಿ ಅಂತ? ಯಾರದು? ಅಗಳಿ ಯಾರಂತ ಗೊತ್ತಿಲ್ಲ, ಮೂರ್ಛೆ ಬಿದ್ದಿದ್ದಾರೆ, ವಿಚಾರಿಸ್ತಾ ಇದ್ದೀನಿ. ಯಾರು ನೀವು? ಸರ್, ನನ್ನ ಹೆಸರು ರಮೇಶ್ ಅಂತ. ಇವಳು ನನ್ನ ಫ್ರೆಂಡ್ ನಿತ್ಯ. ಇವಳಿಗೆ ಈ ಮನೇಲಿರೋರು ಗೊತ್ತಿದ್ದಾರಂತೆ. ಇವಳು ಹಾಸ್ಟೆಲ್ ವಾರ್ಡನ್ ಇಂದ ಏನೋ ವಿಷಯ ಇದೆ ಅಂತ ಇಲ್ಲಿ ಕರ್ಕೊಂಬಂದು. ಹಾಸ್ಟೆಲ್ ವಾರ್ಡನ್ನ? ನನ್ಗೆ ಯಾರೋ ಗೊತ್ತಿಲ್ಲ. ಇದಕ್ ಮುಂಚೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಲ್ಲ? ಹೌದಾ? ಇದಕ್ ಮುಂಚೆ ನಾನು ನೋಡಿರೋ ತರ ಇಲ್ವಲ್ಲ? ನಾವೆಲ್ಲಿದ್ದೀವಿ ರಮೇಶ್? ಇದು ಯಾರ ಮನೆ? ಯಾರ ಮನೆನಾ? ನೀನ್ ತಾನೇ ನನ್ನ ಇಲ್ಲಿ ಕರ್ಕೊಂಬಂದಿದ್ದು. ನೀನ್ ತಾನೇ ಹೇಳಿದ್ದು ಈ ಮನೆಯವ್ರು ಗೊತ್ತು, ಇಲ್ಲಿಗೆ ಮೊದಲು ಬಂದಿದ್ದೀನಿ ಅಂತ. ನೀನ್ ಏನ್ ಹೇಳ್ತಿದ್ಯಾ? ನನ್ಗೆ ಅರ್ಥನೇ ಆಗ್ತಿಲ್ಲ. ನಾನು ಇಲ್ಲಿಗೆ ಬಂದೇ ಇಲ್ಲ. ಇವರೆಲ್ಲ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಿಮಗ್ ಗೊತ್ತಾ ನಾನು ಯಾರು ಅಂತ? ನನಗ ಕಣ್ಣು ಈ ಚಿಕ್ಕ ಅಣ್ಣ ನೋಡಿ ಹುಡುಗಿ. ಇದ್ರಲ್ಲಿ ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ಸಾರಿ, ಐ ಆಮ್ ರಿಯಲಿ ಸಾರಿ. ನಾನು ಇಲ್ಲಿ ಬಂದೇ ಇಲ್ಲ ರಮೇಶ್. ಅಣ್ಣ ಬಾಯ್ಲೆ, ಇದು ವಿಚಿತ್ರನೂ ಅಲ್ಲ ಏನೂ ಅಲ್ಲ. ಇದು ಯಾವ್ದೋ ಓಡಿಸ್ಕೊಂಬಂದ್ರ ಕೇಸು. ಆ ಹುಡುಗಿ ಬಿದ್ದಿದ ರೀತಿ ನೋಡಿದ್ರೆ ಬಿಮನ್ಸೆ ಅನ್ಸುತ್ತಪ್ಪ. ಒಂದ್ 3 ತಿಂಗಳು ಆಗಿರ್ಬೋದು. ಅಂದ್ರೆ ಇದು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇದು ಹಿಡ್ಕೊ ಮಾರ್ಚ್, ಏಪ್ರಿಲ್, ಮೇ ಅಷ್ಟೊತ್ಕೊಂಡ್ ಗಂಡು ಮಗ ಆದ್ರೂ ಆಗ್ಬೋದು. ಬಾಯಿ ಯಾಕೆ ಮುಚ್ಚಬೇಕು ಬಾಯಿ? ನಿನಗೆ ಅವ್ನು ನೋಡಿದ್ರು ಹೊಟ್ಟೆ ಉರಿ. ಅವ್ನು ನೋಡು ಒಳ್ಳೆ ಎಳೆ ನಿಂಬೇಕಾ ಇದ್ದಂಗ ಅವನೇ ಆಗ್ಲೇ ಕೂಡಿಸ್ಬಿಟ್ಟಾನೆ. ನಿನಗೆ ಮದುವೆ ಆಗ 4 ವರ್ಷ ಆಯ್ತು. ನೀನ್ ಹೆಂಡತಿ ಕೂಡ್ಸಾಯ ಅಂದ್ರೆ ನೀನೇ ಕೂಡಿಸ್ಕೊಂಡ್ಬಿಟ್ಟಿದ್ಯಾ. ಅಯ್ಯ, ನಿನ್ ಜಾಗದಲ್ಲಿ ನಾನಾರು ಇದ್ದಿದ್ರೆ ಕಚ್ಚಡ ನನ್ನ ಮಗನೇ, ಹೋಗೋ ಒಳಗೆ. ಹಂಗ್ಯಾಕೆ ಹೋಗ್ಲಿ, ಹಿಂಗೆ ಹೋಗ್ತೀನಿ. ಹಾಲು ಬಿಡತ್ತಲ್ಲ. ಕಿಳ್ಳೆ ಕ್ಯಾತ. ಅಯ್ಯಪ್ಪ, ಮಾತ್ ಕೇಳಿ ನನ್ನ ಜೇಬಿಂದ ಪೆಟ್ರೋಲ್ ಹಾಕ್ಸಿ ನಿನ್ನ ಇಲ್ಲಿ ಕರ್ಕೊಂಬಂದಲ್ಲ, ನಾನು ನನ್ನ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು. ಅದಲ್ಲ ಬಿಡು, ನಾವು ಹೊರಗಡೆ ಬರ್ಬೇಕಾದ್ರೆ ನಿನ್ ಬಗ್ಗೆ ಅವ್ರು ಏನ್ ಮಾತಾಡ್ಕೊಂಡು ಕೇಳಿಸ್ಕೊಂಡ್ಯಾ? ನೀನು ಪ್ರೆಗ್ನೆಂಟ್ ಅಂತೆ, ಮುಂದಿನ ವರ್ಷ ಮೇ ಅಲ್ಲಿ ಡೆಲಿವರಿ ಅಂತೆ. ಇದೆಲ್ಲ ನೀನು ಓಡ್ಬಿಟ್ಟಿದ್ದಕ್ಕೆ ಆಗಿದ್ದು. ನಾನೇನ್ ಓಡ್ಬಿಡ್ಲಿಲ್ಲ. ನಾವ್ ಯಾವ್ದೋ ಬೇರೆ ಮನೆಗೆ ಹೋಗಿದ್ವಿ ಅನ್ಸುತ್ತೆ. ಏನು ಬೇರೆ ಮನೆನಾ? ನೋಡು ನೋಡು, ಇಲ್ಲಿ ಏನ್ ಬರ್ದಿದೆ ನಿನ್ನೆ ನೋಡು. ನೀನ್ ಇದನ್ ಸರಿಯಾಗಿ ಓದಿದ್ಯಾ? ಏನು ನೋಡು, ಸುಮ್ನೆ ಕೋಪ ಬರ್ಸ್ಬೇಡ. ಮಾಡದ್ ಮಾಡ್ಬಿಟ್ಟು ಸರಿಯಾಗಿ ಓದಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ಇನ್ನೊಂದ್ಸಲಿ ಓದು. ಕನಕಾಂಬರಿ, ನಂಬರ್ 25, BH ರೋಡ್, ರಾಂಪುರ, ಹುಬ್ಳಿ ಡಿಸ್ಟ್ರಿಕ್ಟ್. ಹುಬ್ಳಿ ಹುಬ್ಳಿ ಹೇಗ್ ಬರಕ್ ಸಾಧ್ಯ ಇಲ್ಲಿ? ನಾ ಹಾಸನ್ ಅಂತ ಓದಿದ್ ನೆನ್ಪು, ಈಗ ಹುಬ್ಳಿ ಆಗ್ಬಿಟ್ಟಿದ್ಯಲ್ಲ. ಹುಬ್ಳಿ ಆಗ್ಬಿಟ್ಟಿದೆ ಅಂದ್ರೆ ಏನರ್ಥ? ಅದ್ ಮುಂಚೆ ಹಾಗೆ ಇತ್ತೋ ಏನೋ, ನಾವು ಸರಿಯಾಗಿ ಓದ್ಲಿಲ್ಲ ಅಷ್ಟೇ. Oh shit. How stupid of me. Correct. Forget it. Let's go. ತಗೋ ಇಟ್ಕೋ, ಮುಂದಿನ ಸತಿಗೆ ಬೇಕಾಗ್ಬೋದು. ಹೇ, ಏನದು? ಯಾಕೆ ಬಿಸಾಕ್ತೆ? ಇನ್ನದು ನನಗ್ ಬೇಡ, ನನ್ನ ತಲೆಲೇ ಇದೆ.
ನೀವು ಹೋಗಿ. ನನಗೆ ಬೇಕಾಗಿರೋದು ಕ್ಲೂ. ದಟ್ ಇಸ್ ದೇರ್. ಬಾ ಬಳಿ ಬಾ 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 ಬಾ. ನಾಳೆ ಯಾನ್ ಕನಕಾಂಬರಿ. ಕೃಷ್ಣ, ಐ ಆಮ್ ಕಾನ್ಸ್ಟೇಬಲ್ ಕೃಷ್ಣ. ಕೈ ಮುಗ್ದು ಬೇಡ್ಕೋತೀನಿ, ನನ್ನನ್ನು ಕಳಿಸ್ಬೇಡಿ. ನೀವ್ ಇನ್ನೊಂದು ಮದ್ವೆ ಮಾಡ್ಕೊಳ್ಳಿ, ನನ್ಗೇನ್ ಬೇಜಾರಿಲ್ಲ. ಆದ್ರೆ ನನ್ನನ್ನು ಹೋಗು ಅಂತ ಮಾತ್ರ ಹೇಳ್ಬೇಡಿ. ಈ ಮನೆಯವ್ರ ಬಗ್ಗೆ ನಿನಗೆ ಗೊತ್ತು ತಾನೆ. ಎಲ್ಲ ನಿರ್ಧಾರನು ಅಮ್ಮ ಮಾವ ತಗೊಳ್ತಾರೆ. ಅವನೇ ಹೋಗಿ ಕೇಳು. ನೀವ್ ನನ್ ಗಂಡ ತಾನೆ, ನನ್ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ವಾ? ನಾನ್ ನಿಮಗೆ ಏನು ತೊಂದರೆ ಕೊಡಲ್ಲ ರೀ. ಕೆಲಸ ತೊಳ್ತಾರ ಇರ್ತೀನಿ. ನನಗೆಲ್ಲೇ ಇರೋಕ್ಕೊಂದು ಅವಕಾಶ ಕೊಡಿ. ಸಾಕು, ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಹೋಗು 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 ಹೋಗು. ಇನ್ನು ಏನು ಅಂತ ನಿಂತಿದ್ಯಾ? ಹೋಗು ಅಂತ ಹೇಳಿಲ್ವಾ? ಹೋಗೋದಕ್ಕಲ್ಲ, ಹೋಗೋದಕ್ಕಲ್ಲ, ಹೋಗೋದಕ್ಕಲ್ಲ. ನಿಂತ್ಕೊ ನಿಂತ್ಕೊ. ಅಯ್ಯಪ್ಪ, ಅಯ್ಯೋ. ಕನಕಾಂಬರಿ, ಕನಕಾಂಬರಿ, ಎಸ್ ಕನಕಾಂಬರಿ. ಯಾರ್ ಬೇಕ್ರಾ? ಓ ನೀವ್ ಅವ್ರು ನೋಡ್ಕೊಂಬಂದ್ರ? ಅವ್ರ ಕಡೆ ಹೊಂಟೋದ್ರು. ಯಾರವ್ರು? ಓ ನೀವ್ ಅವ್ರು ನೋಡ್ಕೊಂಬರಲ್ವಾ? ಸರಿ ಬೊಟ್ಟಾಕೆ ಏನ ಸ್ಟೇಷನ್ ಕರ್ಕೊಂಡೋಗಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಈಗ ಹೇಳು, ಬಂದಿದ್ದೆ ಯಾರು? ಒಂದ್ ಹುಡುಗ ಒಂದ್ ಹುಡುಗಿ ಬಂದಿದ್ರು. ಹುಡುಗ ಊದಕ್ ಬೆಳಗ್ಗೆ ಸೌತೆಕಾಯಿ ತರ ಆಯ್ತಾ, ಹುಡುಗಿ ಬೆಳ್ಳು ಕುಳಿತಿದ್ಲು. ಹೊಸಿ ಹಿಡ್ಕಳಿ ಸಾ ಕೊಡು. ಹುಡುಗಿ ಆಗ್ಲಿಯೇ ಇರ್ಲಿ ಬಿಡಿ ಸಾ. ಹುಡುಗಿ ಆಗ್ಲೇ 3 ತಿಂಗಳು ಬಸ್ರಿ ಆಗ್ಬಿಟ್ಟವಳೆ. ಬಸ್ರಿ? ನವಂಬರ್ ಅವ್ರ ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಜರ್ಗೆ ಅವಳು ಯಾಕೆ ಇಲ್ಲಿಗೆ ಬಂದ್ಲು? ಹುಡುಗಿ ನನಗೆ ಗೊತ್ತಿಲ್ದಂಗೆ ಜ್ಞಾನ ತಪ್ಪಿದ್ ಬಿಟ್ಟಿದ್ಲು. ಅವಳು ಇಲ್ಲಿ ಬಂದಕ್ಕೆ ಜ್ಞಾನ ತಪ್ಪದ್ಲ? ಇಲ್ಲ, ಬರ್ತಾ ಇರ್ಬೇಕಾದನೇ ಜ್ಞಾನ ತಪ್ಪದ್ ಬಂದ್ಲ. ಯಾವ ಸಿನಿಮಾ ಪೊಲೀಸ್ನವ್ರಿ ನೀವು? ಜ್ಞಾನ ತಪ್ಪದಾರ ನಡ್ಕೊಂಡು ಬರ್ತಾರ? ಮುಚ್ಚ ಬಾಯ್ನ. ನಾನೇನ್ ಕೇಳ್ತೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಹುಡ್ಗಿ ನೀನ್ ನೋಡ್ದಾಗ ಜ್ಞಾನ ತಪ್ಪದ್ಲ? ಹೌದ್ರಾ? ಜೊತೆಗೆ ಹುಡುಗನೂ ಇದ್ದ. ಯಾವ ನನ್ನ ಮನೆ ಇದ್ರೆ ನಮಗೇನೇ ಆಗ್ಬೇಕು? ಆ ಹುಡ್ಗಿ ಏನ್ ಹೇಳಿದ್ ಹೇಳು. ಏನ್ ಸ್ವಾಮಿ ಎಡವಾಟ ಕೇಳ್ತೀರಿ? ಜ್ಞಾನ ತಪ್ಪದಾರ ಮಾತಾಡಾರ? ಲೇ ಕೋತಿ, ಆ ಹುಡ್ಗಿ ಎದ್ದ ಮೇಲೆ ಏನ್ ಹೇಳಿದ್ಲು? ಏನ್ ಹೇಳಿದ್ಲು? ನಂಗೆ ಈ ಮನೆ ಗೊತ್ತಿಲ್ಲ ಅಂದ್ಲು. ಆಮೇಲೆ ಏನ್ ಹೇಳಿದ್ಲು? ಏನಂದ್ಲು? ಈ ಮನೆ ಬಿಟ್ಟು ಹೋಗ್ಬೇಕು ಅಂದ್ಲು. ಆಮ್ಯಾಕೆ ಅಯ್ಯೋ ಅದೇನೋ ನಂಗೇನೋ ಗೆಪ್ತಿಲ್ಲ ಬುದ್ಧಿ. ಯಾಕೆಂದ್ರೆ ನಾನ್ ಬರೀ ಅವಳು ಹೊಟ್ಟೆನೇ ನೋಡ್ತಿದ್ದೆ. ನೀನ್ ಯಾಕೆ ಹೊಟ್ಟೆ ನೋಡ್ತಿದ್ದೆ? ಹೋದ್ರಿ ಹೊಟ್ಟೆ ನೋಡ್ದೆ, ನೀನ್ ಮುಸುಡಿ ನೋಡಾರ ತಗದ್ ಬಿಟ್ಟ ಅಂತಂದ್ರೆ ಈ ಮನೇಲಿ ಏನಾದ್ರೂ ಎಡವಟ್ಟು ವಿಷಯ ನೋಡಿದ್ಯಾ? ಎಡವಟ್ಟು ಅಂತ ಕೇಳ್ತೀರಾ? ಈ ಮನೇಲಿ ಇರೋರು ನಡೆಯೋದು ಎಲ್ಲ ಎಡವಟ್ಟೆ.
ಯಾಕಾರ ಬಂದಿ ಸಿಗಾಕೊಂಬಿಟ್ಟು ಅನ್ಸ್ಬಿಟ್ಟದ್ ನನಗೆ. ನೀನ್ ಸಿಗಾಕೊಂಡು ನನಗೇನೇ ಆಗ್ಬೇಕು? ನಾನ್ ಕೇಳ್ತಿರೋದು ಅದಲ್ಲ. ಅಕಸ್ಮಾತ್ ಈ ಮನೇಲಿ ಏನಾದ್ರೂ ದೆವ್ವ ನೋಡಿದ್ಯಾ? ಏನ್ಸ ದೆವ್ವ? ಈ ಮನೆ ದೆವ್ವ? ಈ ದೊಡ್ಡ ಮನೆ ದೆವ್ವ ಬಂದ? ದೆವ್ವನೂ ಇಲ್ಲ ಅಂತದ್ದು ಇಲ್ಲ, ಎಲ್ಲ ದೆವ್ವ ದೆವ್ವ ಅಂತ ಹೆದರ್ಕತ್ತಾರೆ. ದೆವ್ವ ದೆವ್ವ ದೆವ್ವ. ನೀನೊಬ್ಬ ದಡ್ಡ, ನಿನ್ನ ಹೆಂಡತಿ ಆಡೋ ಆಟನೆಲ್ಲ ನಂಬ್ತಾ ಇದೆಯಲ್ಲ. ಅಲ್ಲ, ಅವಳು ನಿರ್ಮಲನ್ನ ನೋಡೇ ಇಲ್ಲ. ಈಗ ನಿರ್ಮಲನ್ ಧ್ವನಿಯಲ್ಲಿ ಮಾತಾಡ್ತಿದ್ದಾಳೆ ಅಂತಿದೆಯಲ್ಲ. ಅಲ್ಲ, ಅದು ಮಾವ ನಿರ್ಮಲನ ನಾನು. ನಿರ್ಮಲ ದೆವ್ವನ? ಅವಳು ಸತ್ತ ಮೇಲೆ ಪವಿತ್ರ ಪೂಜೆ ಮಾಡಿದವ್ರು ಯಾರು ಗೊತ್ತಾ? ಶಂಕರನಾರಾಯಣ ಶಾಸ್ತ್ರಿಗಳು. ಅವ್ರು ಪೂಜೆ ಮಾಡಿದ ಮೇಲೆ ಈ ದೆವ್ವ ಪಿಶಾಚಿ ಮನೆ ಒಳಗಡೆ ಬರಕ್ ಸಾಧ್ಯನೇ ಇಲ್ಲ. ನಿನ್ನ ಹೆಂಡತಿ ನಾಟಕ ಆಡ್ತಿದ್ದಾಳೆ, ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಮಾವ ಅದು ಏನೇ ಆಟ ಆಡ್ತಾ ಇದೀಯಾ? ನಾಟಕ ಬೇರೆ ಶುರು ಮಾಡ್ಕೊಂಡಿದ್ಯಾ? ನಾನೇನ್ ನಾಟಕ ಮಾಡಿದೆ? ನಾನೇನ್ ಸಾಕು. ಈ ಮನೆಯಲ್ಲಿ ಏನ್ ನಡ್ಕೊಂಡು ಬಂದಿದೆ, ಏನ್ ನಡಿಬೇಕು ಅಂತ ನಾನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಹೆಂಗಸರು ನಾವ್ ಹೇಳಿದ ಮಾತು ಕೇಳ್ಕೊಂಡು ಬಿತ್ತಿರ್ಬೇಕು. ಈ ಕುಂಟು ನೆಪ ಹೇಳೋದು, ದೆವ್ವ ಭೂತ ಅಂತ ಆಟ ಆಡೋದು ಈ ಮನೆಯಲ್ಲಿ ನಡೆಯಲ್ಲ. ಆದ್ರೆ ಮಾವ, ನಾನೇನು ಮಾಡ್ಲಿಲ್ಲ. ಏಯ್, ನನಗೆ ಎದುರು ಮಾತಾಡ್ತೀಯನೆ? ನೀನೀಗ ಬಂಚೆ. ನಿನ್ನಂತ ಹೆಂಗಸರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ದಯವಿಟ್ಟು ನನ್ನ ಈ ಮನೆಯಿಂದ ಕಳಿಸ್ಬೇಡಿ. ಚಿಕ್ಕ ಅಣ್ಣ, ನಾಳೆ ಬೆಳಿಗ್ಗೆ ಇವಳು ಇಲ್ಲಿ ಇರ್ಕೂಡ್ದು. ಕರ್ಕೊಂಡೋಗಿ ಇವಳು ಮನೆಗೆ ಬಿಟ್ವಾ. ಆಗ್ಲಣ್ಣ. ನಿನ್ನ ಸಾಮಾನು ಏನಿದೆ ಎಲ್ಲ ಗಂಟು ಮೂಟೆ ಕಟ್ಕೋ. ನಿಂದು ಅಂತ ಈ ಮನೆಯಲ್ಲಿ ಏನು ಇರ್ಕೂಡ್ದು. ಈಗ ಹೇಗಿದ್ದೀರಿ? ಹೇಗಿದೆ ಅಂದೆ. ತಲೆ ನೋವ್ತಾ ಇದ್ಯಾ? ಅಯ್ಯೋ, ಸರಿ ಹೋಗುತ್ತೆ ಬಿಡಿ. ಎಲ್ಲಿ ಸರೋಗುತ್ತೆ? ಈಗ ಹೇಳಿ, ಏನಾಯ್ತು? ಚಿನ್ನು, ನಿಮ್ಮಪ್ಪ ತಕ್ಕೊಟ್ರ ಸೈಕಲ್ ತಿಳ್ಕೊಂಡು ಬರ್ತಾ ಇದ್ನ, ಅಲ್ಲೊಬ್ಬ ಸಿಗ್ದ. ಯಾರದು? ಒಬ್ಬ ಕಿತ್ತೋದ್ ನನ್ನ ಮಗ. ಅವನ ಮುಖ ನೋಡಿದ್ರೆ 3 ದಿನ ಊಟ ಸಿಗಲ್ಲ ಚಿನ್ನು. ಅವನ್ ಸಿಗ್ದ. ಅವನು ಸುಮ್ನೆ ದೆವ್ವ ಅಂತ ಕೂಕೊಂಡ. ನಾನು ನಿಜವಾಗ್ಲೂ ಎದ್ರುಕೊಂಡ್ಬಿಟ್ಟೆ. ತಪ್ಪ? ಅವನು ಸುಮ್ನೆ ದೆವ್ವ ಅಂತ ಕಿರ್ಸ್ಕೊಂಡ. ಸಾಕು ಡ್ಯಾಡಿ. ಅವನ್ ಸುಮ್ನೆ ದೆವ್ವ ಅಂತ ಕಿರ್ಸ್ಕೊಂಡಿದ್ದಕ್ಕೆ ನೀವ್ ಹೆದರ್ಕೊಂಡ್ಬಿಡದ? ಅವ್ನು ಸುಮ್ನೆ ಕಿರ್ಚ್ಕೊಂಡ ಅಂತ ಯಾರೇ ಹೇಳಿದ್ದು? ಅವ್ನು 100% ದೆವ್ವ ನೋಡಿರ್ತಾರೆ. ಅಯ್ಯೋ, ನಿಮಗ್ 100 ಸಾರಿ ಹೇಳಿದೀನಿ ಈ ದೆವ್ವದ ಐಡಿಯಾ ಬಿಟ್ಬಿಡಿ ಅಂತ. ಆದ್ರೆ ನೀವು ಇನ್ನು ಎಲ್ಲ ದೆವ್ವದಿಂದನೇ ನಡೀತಾ ಇರೋದು ಅಂತ ನಂಬಿದೀರಾ. ಕರೆಕ್ಟ್. ಜಗತ್ತಲ್ಲಿ ಎಲ್ಲ ನಡೀತಿರೋದು ದೆವ್ವದಿಂದ ಚಿನ್ನು. ಈಗ ತಗೋ, ವೀರಪ್ಪನ ಮ್ಯಾಕ ಪಡೆಯಕ್ಕಾಗ್ತಿಲ್ಲ. ಅವನ್ ತಮ್ಮನ್ ದೆವ್ವ ಅವನ್ನ ಬಂದು ಕಾಪಾಡ್ತಾ ಇದ್ದಾನೆ. ಅಷ್ಟೇ ಯಾಕೆ, ಸಿಟಿಲಿ ಜೈಲಲ್ಲಿ ಮೇಲೆ ಎಷ್ಟು ಕೇಸ್ಗಳಿಲ್ಲ. ಯಾಕೆ ಅವಳನ್ನ ಹಿಡಿಯಕ್ಕಾಗ್ತಿಲ್ಲ ಹೇಳು? MJRನ ದೆವ್ವ ಅವಳನ್ನ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ಟವನೆ. ಚಿನ್ನು, ಈ ರೀತಿ 100 ಕೇಸ್ಗಳು ದೆವ್ವಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜಗತ್ತಲ್ಲಿ ಇವೆ. ಅದರಲ್ಲಿ ಒಂದು ಕೇಸ್ ಆದ್ರೂ ನಾನು ಹಿಡಿಬೇಕು ಅನ್ನೋದೇ ನಿಮ್ಮ ಆಸೆ. ಲೇಟೆಸ್ಟ್ ಆ ಹುಡುಗಿನ ತಗೋ, ವಾಟರ್ ಬಾಟ್ಲ್ ಅಷ್ಟುದ್ದ ಇಲ್ಲ, ಅವಳ ಮೇಲೆ ದೆವ್ವ. ಸುಮ್ನೆ ಇರ್ತೀರಾ? ಮತ್ತೆ ಎಲ್ಲ ಶುರು ಮಾಡ್ಬೇಡಿ. ನೋಡಿ, ಹೀಗೆ ಹೋಗ್ತಾ ಇದ್ರೆ ನಾ ಹೇಳ್ತಾ ಇದೀನಿ, ಒಂದಲ್ಲ ಒಂದ್ಸ ನಿಮ್ಗೆ ಹುಚ್ಚಿಡ್ದು ಬಿಡುತ್ತೆ. ಯಾವಾಗ ನೋಡಿದ್ರು ದೆವ್ವ 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 ದೆವ್ವ. ರಿಪೀಟ್ ಮಾಡ್ಬೇಡ್ವೆ. ಆಮೇಲೆ ನನ್ ಮೇಲೆ ಬಂದಿರೋ ತರ ನಿನ್ ಮೇಲೆ ಬಂದ್ಬಿಟ್ಟಾತು. ಆಮೇಲೆ ಆದರ್ಶ ದಂಪತಿಗಳ ತರ ನಾವಿಬ್ರು ದೆವ್ವದ ದಂಪತಿಗಳು ಆಗ್ಬಿಡ್ತೀವಿ. ಲೇ ಲೇ ಕರ್ಮದ್ ಕಾಂಡ ಆಗೋಯ್ತಲ್ಲ, ಮತ್ತೆ ಯಾರು ನಂಬ್ತಾ ಇಲ್ವೇ? ಅಮ್ಮ 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 4 ಗಂಟೆ ಬಸ್ಸು 5 ಗಂಟೆಗೆ ರೆಡಿಯಾಗಿ. ಸರ್ಸೋ, ಲೇ ಸರ್ಸೋ, ಏಳೆ ಟೈಮ್ ಆಯ್ತು, ಹೋಗ್ಬೇಕು. ಸ್ವಲ್ಪ ಕಾಫಿ ಹಾಕೊಡ್ತೀಯಾ? ಏನಿದ್ದೇನಪ್ಪ ಇವಳ್ದು. ಅವಳು ಮಲ್ಗಿರ್ಲಿ ಬಿಡು ಚಿಕ್ಕ.
ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ ಚಿಕ್ಕ? ಏನಿಲ್ಲ, ಅದು ನೀನಿವತ್ತು ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ. ನಾನು ಯಾವಾಗ್ಲೂ ಸುಂದರವಾಗೇ ಇದ್ದೀನಿ. ನೀನು ಚೆನ್ನಾಗಿದ್ಯಾ? ಕನ್ನಡಿ ನೋಡು. ಏನಾಯ್ತು ಚಿಕ್ಕ? ಏನಿಲ್ಲ. ನಿರ್ಮಲ ನೋಡ್ತೀಯಾ? ಪಾಪ ನಿರ್ಮಲ ಅಲ್ಲಿ ಒಬ್ಳೇ ಇದ್ದಾಳೆ. ಅವಳು ಅಳ್ತಿದ್ದಾಳೆ. ನೀನು ಕೇಳಿಸ್ತಾ ಇಲ್ವಾ? ಅವಳಲ್ಲಿ ಒಬ್ಳೇ ಇದ್ದಾಳಲ್ವಾ? ಭಯ ಆಗ್ತಿರ್ಬೇಕು. ನೀನು ಹೋಗ್ತೀಯ ಚಿಕ್ಕ? ನಿನ್ನ ನೋಡಿದ್ರೆ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಹೋಗ್ತೀಯ ಅಲ್ವಾ? ಅಲ್ಲಿ ನೋಡು, ಆ ಹಗ್ಗ ಇದೆಯಲ್ಲ, ಅದನ್ನ ತಗೋ. ಮೇಲ್ ನೋಡು ಚಿಕ್ಕ, ಸ್ಟೋವ್ ತಗೋ. ಬಾ ಚಿಕ್ಕ, ನನ್ನ ಹತ್ರ ಬಾ, ನನ್ನ ಹತ್ರ ಬಾ. ನೀವು ಬಾಡಿ ತಗೊಂಡು ಸ್ಟ್ರೈಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡಿ. ನೀನು ರಿಪೋರ್ಟ್ ತಗೊಂಡು ಬೇಗ ಟೆಸ್ಟ್ ಬಂದ್ಬಿಡು. ಏಯ್ ಸರ್, ಬೇಗ ಬಂದ್ಬಿಡು. ಯಾಕೆ ಹೇಳು, ನಿನ್ನೆ ಇಸ್ಪೀಟಲ್ಲಿ ನನ್ನ ಹತ್ರ 50 ರೂಪಾಯಿ ಕಿತ್ಕೊಂಡಿದ್ಯಾ? ಅದು ವಸೂಲ್ ಮಾಡಿ ಸರ್. ಲೇ ಸರ್, 50 ಅಲ್ಲ 53 ರೂಪಾಯಿ. ಓಕೆ ಸರ್. ನನ್ನ ಮಕ್ಕಳ ಪೊಲೀಸ್. ಸೊ ನಿನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನು ಕಾರಣ ಇಲ್ಲ ಅಂತೀಯಾ? ಇಲ್ಲ ಸರ್, ಏನು ಕಾರಣ ಇಲ್ಲ. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೆ, ಅವರು ನನ್ನ ಪ್ರೀತಿಸ್ತಾ ಇದ್ರು. ನಾವಿಬ್ರು ಸಂತೋಷವಾಗಿ ಇದ್ವಿ. ಹೌದು ಸರ್, ಸುಮಾರಾಗೇನೋ ಮಾಡ್ತಿದ್ದ. ಮುಗಿತಾ? ನೀನ್ ನಿನ್ನ ಗಂಡನ ಪ್ರೀತಿಸ್ತಾ ಇದ್ದೆ, ನಿನ್ನ ಗಂಡ ನಿನ್ನ ಪ್ರೀತಿಸ್ತಿದ್ದ, ಇದೆಲ್ಲ ಫ್ಲಾಶ್ ಬ್ಯಾಕ್. ಕಮ್ ಟು ದ ಪಾಯಿಂಟ್. ನಿನ್ನ ಗಂಡ ಕುತ್ತಿಗೆಗೆ ಹಗ್ಗ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ, ಅಂದ್ರೆ ಜಸ್ಟ್ ಬಿಫೋರ್, ಏನ್ ಹೇಳ್ದ? ಏನ್ 2 ಪ್ರಶ್ನೆ ಕೇಳ್ತಿ ಸರ್? ಯಾವ ನೇಣಾಕಳಕ್ ಮುಂಚೆ ನೇಣಾಕತಾನೆ ತೇಳ್ಬಿಟ್ಟು ನೇಣಾಕತಾನ ನೀವು ಸರ್? ಮುಚ್ಚ ಬಾಯ್, ನಮಗ್ ಗೊತ್ತು ನಾವ್ ಏನ್ ಕೇಳ್ಬೇಕು ಅಂತ. ನೀನ್ ಅವನ್ ಪ್ರಶ್ನೆಗೆ ಉತ್ತರ ಕೊಡಮ್ಮ. ಏನ್ ಹೇಳ್ದ? ಸುಳ್ಳು ಹೇಳ್ಬೇಡ. ಇಲ್ಲ ಸರ್, ಏನು ಹೇಳಲಿಲ್ಲ. ಸಾಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋರು ಕಾಯೋಣ. ನೀವೆಲ್ಲ ಪೊಲೀಸ್ ಸ್ಟೇಷನ್ ಬರ್ಬೇಕಾಗತ್ತೆ. ನೀನೇ ತಲೆ ಕೆಡ್ಸ್ಕೊಬೇಡ, ಬಿಡೋದಲ್ಲ ಬರೀ ಹೋಳು. ಬಾಯ್ಲಿ ಹೇಳಿ ಸರ್. ನನಗೆ ಯಾಕೋ ಈ ಸಾವು ಸಹಜ ಸಾವಲ್ಲ ಅನ್ನಿಸ್ತಾ ಇದೆ. ನೇಣು ಹಾಕೊಳ್ಳೋದ್ರ ಸಹಜ ಸಾವಾಯ್ತದ ಸರ್, ನೀವು ಸರಿ ಆತರ ಅಲ್ಲಯ್ಯ. ಈ ಸಾವಿನ ಹಿಂದೆ ಏನಾದ್ರು ದೆವ್ವದ ಕೈವಾಡ ಇರ್ಬೋದು ಅನ್ನಿಸ್ತಾ ಇದೆ. ಏನಂತೀಯ? ಅಯ್ಯೋ ನಿಮ್ಮಜ್ಜಿ ತಿರುಗಿ ದೆವ್ವ ದೆವ್ವ ಅಂದ್ಕೊಂಡು ಎಲ್ಲಿದ್ದು ಸರ್ ದೆವ್ವ? ಅವತ್ತು ದೆವ್ವ ದೆವ್ವ ಅಂತ ಎಲ್ಲಿದ್ದು ದೆವ್ವ? ಏನ್ ದೆವ್ವ ಬಂದು ನೆನಾಕ್ಬಿಡ್ತದ? ನೀವು ಸರಿ ದೆವ್ವ 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 ದೆವ್ವ. ನಿನ್ನೆ ನಂಗೊಂದು ಕನ್ಸು ಬಿದ್ದಿತ್ತು. ಸತ್ಯ, ಒಂದ್ಸಲ ಆದ್ರೂ ಕನ್ಸು ಬಿತ್ತಲ್ಲ. ಆ ಕನ್ಸಲ್ಲಿ ನಾನೇನೇನ್ ಮಾಡಿರ್ಬೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಅದು ಬಿಡು, ನೀನೇನೇನ್ ಮಾಡ್ದೆ ಅದನ್ನ ಹೇಳು. ನನ್ ಕನ್ಸಿನಲ್ಲಿ ಯಾರೊಬ್ರು ನೇಣ್ ಹಾಕೊಂಡ್ ಸತ್ತೋದ್ರು. ಏನ? ಅದನ್ನ ನೋಡಿ ಯಾವ್ದೋ ಹೆಣ್ಣು ನಗ್ತಾ ಇದ್ಲು. ಅಯ್ಯೋ ಪಾಪಿ, ನನ್ ಬಗ್ಗೆ ಹಾಗೆಲ್ಲ ಕನ್ಸ್ ಕಾಣ್ತೀಯಾ? ಅದು ನೀನಲ್ಲ, ಬೇರೆ ಯಾರೋ. ಅವಳು ತುಂಬಾ ಹೊತ್ತು ಮಾತಾಡ್ತಿದ್ಲು. ಹಾಗಾದ್ರೆ ಅದ್ ನೀನೇ ಆಗಿರ್ಬೇಕು. ಅಯ್ಯೋ ದೇವ್ರೇ, ಯಾಕಪ್ಪ ಇಂತ ಹಣೆ ಬರಹ? Oh.
ಯಾವುದು ದುಷ್ಟಶಕ್ತಿ ಮನೆ ಮೇಲೆ ಹಿಡಿತ ಸಾಧಿಸಿದೆ ಅಂತ ಕಾಣುತ್ತೆ. ಈ ಪೂಜೆಗೆ ಯಾಕೆ ತಡ ಮಾಡಿದ್ರಿ? ಅದೇ ಆ ಪೊಲೀಸ್ ವಿಚಾರಣೆ ಅದು ಇದು ಮತ್ತೊಂದು ಅಂತ ಇಷ್ಟು ದಿನ ತಗೊಳ್ತು. ಈಗ ಇದನ್ನ ಮುಂದುವರಿಸಿ ಮುಂದೆ ಬೇಕಾದ್ರೆ ದೊಡ್ಡ ಪೂಜೆ ಮಾಡಿಸೋಣ. ಹೋಗು. ಈ ದಿನ ಈ ಪೂಜೆ ಮಾಡೋಕ್ಕಾಗಲ್ಲ, ತುಂಬಾ ಅಪಶಕನಗಳು. ಇನ್ನೊಂದು ದಿವಸ ಮಾಡೋಣ. ಪುರೋಹಿತ್ರೆ, ಇವತ್ತು ಪೂಜೆ ಮಾಡೋಕ್ಕಾಗ್ಲಿಲ್ಲ ಅಲ್ವಾ? ಈ ದಿನ ಚೆನ್ನಾಗಿಲ್ಲ, ಮುಂದಿನ ಶುಕ್ರವಾರ ಮಾಡ್ತೀನಿ. ಆವತ್ತು ಆಗಲ್ಲ. ಒಂದ್ ನಿಮಿಷ ನಿಂತ್ಕೊಮ್ಮ. ಯಾಕೆ ಹಾಗೆ ಹೇಳಿದೆ? ಯಾಕಂದ್ರೆ ಈ ಪೂಜೆ ಮಾಡೋದು ನನಗಿಷ್ಟ ಇಲ್ಲ. ಹೋಗೋ, ನಿನ್ನ ಮನೆಗೆ ಹೋಗೋ. ನಾನು ನೋಡಿದ ವಿಷಯ ಯಾರ ಹತ್ರನಾದ್ರೂ ಹೇಳಿದ್ರೆ ಮೊದಲು ನೀನು ಹೆಂಡತಿ ಸಾಯ್ತಾಳೆ, ಆಮೇಲೆ ನೀನ್ ಸಾಯ್ತೀಯ. ಅರ್ಥ ಆಯ್ತಾ? ಬಂದ್ಯಪ್ಪ. ನಿನ್ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಅದೊಂದು ಆಗೋಗ್ಬಿಟ್ರೆ ನಾವು ಮೈಸೂರಿಗೆ ಹೊರಟೋಗೋಣ. ಅಲ್ಲೇ ನಿನ್ ಮಗ ಹುಟ್ಟಬೇಕು. ಈ ಮನೆ ನಮ್ಗೆ ಸರಿ ಹೋಗ್ತಾ ಇಲ್ಲಪ್ಪ. ಮನೆ ಬದಲಾಯಿಸತ್ತೇನೋ ಸರಿ, ಆದ್ರೆ ಶಾಂತಿನ ಅವ್ರ ಮನೆಗೆ ಕಳಿಸ್ಬಿಡೋಣ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೊಂದು ಹೊಸ ಜೀವನ ಕೊಡ್ತಾ ಇದ್ದೀವಿ. ಬೇಡದೇ ಇರೋ ವಿಷಯದ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಯಾಕೆ ಅಳ್ತಾ ಇದ್ಯಾ? ಅವಳ ಗಂಡ ಸತ್ತಿರೋದು, ಅಳಬೇಕಾಗಿದ್ದ ಅವಳು. ಅದಂಗಲ್ರವ, ಓಸಿ ದಿನಕ್ಕೆ ಮುಂಚೆ ನಾನೇ ನಮ್ಮ ಅಣ್ಣನ ಕೊಂದ್ಬಿಟ್ಟು ನೆಣಾಕ್ಬಿಡ್ತೀನಿ ಅಂತ ತಮಾಸ್ಗೆ ಗಂದಿದ್ದೆ. ಅಯ್ಯೋ ದೇವ್ರೆ, ನೀನ್ ಯಾಕೋ ಹಾಗೆ ಹೇಳಕ್ ಹೋದೆ? ಯಾಕೆಂದ್ರೆ ಅವ್ನು ನನ್ನಿಂದ ಅಯ್ಯೋ ಬಿಡಿಮಾ, ಅವ್ನ್ ಮಾತು ಏನ್ ಕೇಳ್ತೀರಾ? ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ತಾನೆ. ನೀ ಸುಮ್ನಿರು. ಚಿಕ್ಕ ನಿಂಗೆ ಅದೇನಾಗೋಗ್ಬಿಡ್ತು ಅಂತಂದ್ರೆ ನನ್ನ ಇವಳ ಇಬ್ಬರನ್ನ ಅವನು. ನೀ ಯಾಕೆ ಬಂದೆ? ಏನೇ ಬೇಕಿತ್ತು ನಿಂಗೆ? ಮನೆ ಬಿಟ್ಟು ಹೋಗೋ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಏನು? ಈ ಮನೆಯಲ್ಲಿ ಇನ್ನೊಂದು ಮದುವೆ ನಡಿಬಾರ್ದು. ಹೌದಾ? ಹಾಗಂತ ನಿಂಗೆ ಯಾರು ಹೇಳಿದ್ರು ಅಂತ ತಿಳ್ಕೊಬೋದಾ? ಈಗ ಸದ್ಯಕ್ಕೆ ನಾನೇ ಅಂತ ಇಟ್ಕೊಳ್ಳಿ. ಎಷ್ಟು ಧೈರ್ಯ ನಿಂಗೆ ನನ್ನ ರೂಮಿಗೆ ಬಂದು ನನ್ನ ಹತ್ರ ನೀ ಪ್ರಶ್ನೆ ಕೇಳೋದಕ್ಕೆ? ಓ, ನಿನ್ ರೂಮ್ಗೆ ಬರಕ್ಕೆ ಧೈರ್ಯ ಬೇಕಾ? ಏಯ್,
ನೀನಿನ್ನ ಜೀವನ ಪೂರ್ತಿ ಹೀಗೆ ಇರ್ತೀಯ. ಇನ್ನು ಮುಂದೆ ಈ ಮನೆಯಲ್ಲಿ ಏನೇನೋ ವಿಷಯಗಳೆಲ್ಲ ನಡೆಯುತ್ತೆ. ಅದನ್ನೆಲ್ಲ ನೀನ್ ನೋಡ್ಬೇಕು. ನೋಡಿ ಒಳಗಡೆನೆ ಸುಟ್ಟೋಗ್ಬೇಕು. ನಿನ್ನ ಮಗಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತಿದ್ಯಲ್ಲ, ಹೂವಿನ ಹಾರದ ಸುವಾಸನೆ, ಮಂಗಳವಾದ್ಯದ ಶಬ್ದ, ಈ ಮನೆಯಲ್ಲಿ ಮುಂದೆ ಭಯದ ಕಿರ್ಚಾಟ ಕೇಳಿಸುತ್ತೆ. ಮನುಷ್ಯನ ಹಸಿ ರಕ್ತದ ವಾಸನೆ ತುಂಬಿರುತ್ತೆ. ಅಯ್ಯಪ್ಪ ನಂಗೆ ಕರ್ಸೋನು ಬೇಡ, ಈ ಮನೇನೂ ಬೇಡ, ಈ ದೇವದ ಕಾಟನೂ ಬೇಡ. ಬೆಚ್ಚಗಿನ 3 ಸೇರ್ಕೊಂಡ್ರೆ ಸಾಕಪ್ಪ ಅಟ್ಟೆ ಒಳಗೆ. ಅಯ್ಯಪ್ಪ ಎಲ್ಲಿಗೆ ಹೋಗ್ತಿದ್ಯಾ ವಾಸು? ನಾನು ಈಗ ಸುತ್ತ ಆಡ್ಕೊಂಬರಕ್ ಹೋಯ್ತೇವನಿ. ಯಾರವ ನೀನು? ಹಾಗೆ ಸುತ್ತಾಡ್ಕೊಂಡು ಊರಿಗೋಗ್ಬೇಕು ಅಂತನ? ನೀನಿಲ್ಲೇ ಇರ್ಬೇಕು ವಾಸು. ನನಗೆ ನಿನ್ ಸಹಾಯ ಬೇಕು. ಸಹಾಯ ಮಾಡ್ತೀಯಾ? ಒಳ್ಳೆ ಹುಡುಗ. ಈಗ ಹೋಗು, ಎಲ್ಲ ಮಲ್ಗಿರೋವಾಗ್ಲೇ. ಆದ್ರೆ ನಾನು ಅದನ್ನ ಹೋಗು. ನಿಜವಾಗ್ಲೂ ಸಖತ್ ಮಜಾ ಮಾಡ್ದವ ನೆನ್ನೆ ಮಾತ್ರ. ಅವ್ನು ಪೂರ್ತಿ ಟೈಟ್ ಆಗಿ ಬಿದ್ದು ಒದ್ದಾಡ್ತಾ ಇದ್ದ. ರಿಯಲಿ? 1 ಸೆಕ್. ಶೂರ್. ಹಾಯ್. ಹಾಯ್. ರಮೇಶ್? ರಮೇಶ್ ಇಲ್ಲ. ರಮೇಶೇ ಬೇಕಾ? ಹೇಯ್, ಹಾಗೆ ಒಬ್ರು ಹೇಗಮ್ಮ? ಸ್ವಲ್ಪ ತಿದ್ಬಿಟ್ಟು ಹೋಗೋದಲ್ಲ. ನಿತ್ಯ, ಹೇ ನಿತ್ಯ, ಬಾ ಬಾ. ಎಕ್ಸ್ಕ್ಯೂಸ್ ಮೀ. ಬಾ. ಎಂತ ಲುಕ್ ಕೊಟ್ಟೆ ಅವನ್ಗೆ? ನಾನಾಗಿದ್ರೆ ಸತ್ಯ ಹೋಗ್ತಿದ್ದೆ. ಅವನು ಸಾಯ್ತಿದ್ದ ಅಷ್ಟ್ರಲ್ಲಿ ನೀನ್ ಬಂದೆ. ಹುಡುಗಿರೆಲ್ಲ ಹೀಗೆ ಕಣೋ, ಫಸ್ಟ್ ಲುಕ್ ಅಲ್ಲಿ ಈ ತರ ನೋಡ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಮಜಾ ಕೊಡ್ತಾರೆ. ಎಸ್, ಅದ್ರಲ್ಲೇ ವಿಷಯ ಇರೋದು. ಏನೇ ಅಲ್ಲಿ ನೋಡ್ತಿದ್ಯಾ? ನಾ ಹೇಳಿದ್ ಕೇಳಿಸ್ಲಿಲ್ವಾ? ಓ ನಿತ್ಯ, ಏನ್ ಹೇಳೆ? ಏನೂ ಇಲ್ಲ. ಏನದು? ಆಸಿಡ್ ಬಿದ್ದಿರ್ಬೇಕು. ನನ್ನ ಮುಟ್ಟೋ ಅಷ್ಟು ಧೈರ್ಯ ಮಾಡಿದ್ನಲ್ಲ
ಅವನ್ಗೆ ಬಾಯ್ ಮುಚ್ಚು, ಏನ್ ಮಾತಾಡ್ತಿದ್ಯಾ? ಮಂಜು ಮಂಜು, ಲ್ಯಾಬ್ ಅಲ್ಲಿ ರಾಜೇಶ್ ಮೇಲೆ ಆಸಿಡ್ ಬಿದ್ಬಿಡ್ತು. ಏನ್ ಒಳ್ಳೆ ಘರ ಬಡ್ದು ನಿಂತವನಲ್ಲ ಇವನು. ಎಚ್ಕುಜ್ ಮೀ ಲೇ, ನಮಸ್ಕಾರ. ಯಾಕೆ ಅವಳು ಒಂಥರ ನಕ್ಕೊಂಡು ಹೋದ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಲ್ಯಾಬಲ್ಲಿ ಯಾರ್ದೋ ಮುಖದ ಮೇಲೆ ಆಸಿಡ್ ಚೆಲ್ತು ಅಂದಿದ್ದಕ್ಕೆ ಅವಳಿಗೆ ಸಂತೋಷ. ನನಗೂ ಅಷ್ಟೇ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರನೇ ನಡೀತಿದ್ಯಲ್ಲ, ಅದಕ್ಕೆ ಸಂತೋಷ ಆಗ್ತಾ ಇದೆ. ಏನ್ ಗೊಣಗ್ತೀರಾ ಸರ್? ಗೊಣಗ್ತಿದ್ದೀನ ತಾಗದ ಬಿಟ್ಟ ಅಂದ್ರೆ ಏಯ್, ಈಗ ಹೋದಲ್ಲ ಆ ಫಿಗರ್ ನಿನ್ ಡೌ ತಾನೆ? ಹೌದು. ಅವಳ ಮಾರ್ತು ಬಿಡು. ಯಾಕೆ ಸರ್? ಅವಳ ಜಾತಿನೇ ಬೇರೆನೆ. ಸರ್, ನಾನು ಜಾತಿ ಗೀತಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನಿನ್ನ ಹಳೆ ಯಾಂದಳ್ಳಿ, ನಾನು ಹೇಳ್ತಿರೋದು ಈ ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಆ ಜಾತಿ ಬಗ್ಗೆ ಅಲ್ಲಯ್ಯ. ಅವಳು ಮನುಷ್ಯ ಜಾತಿನೇ ಅಲ್ಲ, ಅವಳೊಂಥರ ದೆವ್ವದ ಜಾತಿ. ఏంటలా చూస్తావు? ಥಿಂಕ್ ಇಟ್. ನಂಬರ್ 1 ಕಾಡలో ಬಸತ್ನ, ನಂಬರ್ 2 ರೋಡలో ಬಸತ್ನ, ನಂಬರ್ 3 ಈಗ ಒಳಗಡೆ ಒಬ್ಬನಿಗೆ ಆಸಿಡ್ ಬಿದ್ದಿದೆ, ಅವನಿನ್ನೂ ಜೀವಂತವಾಗೇ ಇದ್ದಾನೆ. ಬಟ್ ನಮ್ಮ ಇನ್ಸ್ಪೆಕ್ಟರ್ ಎಂಕ್ವೈರಿ ಈ 3 ಇನ್ಸಿಡೆಂಟ್ ಹಿಂದೆ ನಿನ್ ದೌವಿದ್ಲ 4ನೇವನು ನೀನು. ಸರ್ ಸುಮ್ಮನೆ ರೀ ಸರ್, ಇವ್ರೊಳ್ಳೆ ಕಿತ್ತೋದ್ ನನ್ನ ಮಗನ ನೀನು. ಲೈ, ಯೋಚನೆ ಮಾಡು. ನೀನ್ ಪ್ರೀತಿಸಿರೋ ಡೌ ದೆವ್ವ ಹೋತ್ ನನ್ನ ಮಕ್ಕಳು. ಪೊಲೀಸ್ನವ್ರು ಮತ್ತೆ ನಂಬಲ್ಲ ಅಂತಿರಲ್ಲ ನೀವು. ಛೇ, ಇಲ್ಲ ನಾಯ್ಕೋತೀನಿ ಅವನು. ಪಲ್ಸ್ ನಾರ್ಮಲ್ ಆಗೇ ಇದೆ, ಅಟ್ಯಾಕ್ ತರ ಕಾಣಿಸ್ತಿಲ್ಲ. ಯಾವುದೋ ಶಾಕ್ನಿಂದ ಇವ್ರಿಗೆ ಹೀಗಾಗಿರ್ಬೋದು. ಬಹುಶಃ ಏನೋ ನೋಡಿ ಭಯ ಪಟ್ಕೊಂಡಿರೋ ತರ. ಡಾಕ್ಟ್ರೇ, ಇಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ. ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡಿದ್ದೀನಿ, ಮೆಡಿಸಿನ್ ಬರ್ಕೊಡ್ತೀನಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕೋ ಬೇಡವೋ ಆಮೇಲೆ ನೋಡೋಣ, ನೀವು ಬನ್ನಿ. ನೀನೇನು ಯೋಚನೆ ಮಾಡಬೇಡ ಜಾನಕಿ, ಎಲ್ಲ ಸರಿ ಹೋಗುತ್ತೆ. ನಮಗೆ ಈ ಸಮಸ್ಯೆಗಳು ಬರ್ತಾ ಇರೋದೆಲ್ಲ ಈ ಮನೆಯಿಂದಾನೆ ಅಂತ ಕಾಣುತ್ತೆ. ಈ ಮದುವೆ ನಡೆದು ಹೋಗ್ಬಿಡ್ಲಿ, ನಾವು ಮೈಸೂರು ಮನೆಗೆ ಹೊರಟೋಗ್ಬಿಡೋಣ. ಏನಂತೀಯ? ಜಾನಕಿ, ಡಾಕ್ಟರ್ ಏನ್ ಹೇಳಿದ್ರು ಮಗ? ಏನೋ ಕೆಟ್ಟ ಕನಸು ನೋಡಿ ಹೆದರ್ಕೊಂಡಿರ್ಬೇಕು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಎಷ್ಟೇ ಧೈರ್ಯ ನೀನು ನಗೋಕೆ? ನನಗೆ ತುಂಬಾ ಸಂತೋಷ ಆಗ್ತಿದೆ. ಇವಳು ಹೀಗೆ ಬಿದ್ದಿರೋದ್ರಿಂದ ಮಾತಿಲ್ಲ, ಕತೆ ಇಲ್ಲ, ಕೈ ಕಾಲು ಆಡ್ತಿಲ್ಲ. ಇನ್ಮೇಲೆ ಮನೆ ಶಾಂತವಾಗಿರುತ್ತೆ. ನನ್ನ ಮೇಲೆ ಕೈ ಮಾಡ್ತೀಯ? ಇವಳು ಅದನ್ನೇ ಮಾಡಿದ್ಲು, ಆದ್ರೆ ನಾನ್ ನಿನಗೆ ಹೀಗೆ ಮಾಡಲ್ಲ. ನಾನು ನಿನ್ನ ಸಾಯಿಸ್ತೇನೆ. ಸರಿಯಾದ ಸಮಯ ಬರಲಿ. ನೋಡ್ದ ಅವಳ? ಅದು ನಿರ್ಮಲ, ಅದು ನಿರ್ಮಲ. ತುಂಬಾ ಹಿಂದೆ ಮಾಡಿದ ಪೂಜೆ ಶಕ್ತಿ ಕಡಿಮೆ ಆಗಿರ್ಬೇಕು, ಆದ್ರೆ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ಅವಳಿಂದ ಏನು ಮಾಡಕ್ ಸಾಧ್ಯವಿಲ್ಲ. ಇದಕ್ಕೇನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಬನ್ನಿ ಬನ್ನಿ. ಸ್ವಲ್ಪ ನೀರು ಕೊಡ್ತೀರಾ? ಕಾಲು ತೊಳ್ಕೋಬೇಕು. ಆಯ್ತು ಸ್ವಾಮಿ. ಏ ವಾಸು, ಒಂದ್ ತಮಗೆ ನೀರು ತಗೊಂಬಾರ. ಈ ಮನೆಯಲ್ಲಿ ಉಷ್ಣತೆ ತೀವ್ರವಾಗಿದೆ. ನನ್ನನ್ನು ಬೇರೆ ಯಾರೋ ಸ್ವಾಗತ ಮಾಡ್ತಿದ್ದಾರೆ. ಬನ್ನಿ. ಅದು ನಮ್ಮ ರಾಘವನ್ ಹೆಂಡತಿ. ಸ್ವಾಮೀಜಿ ಬಂದ್ರು ನೋಡು. ಮನೆ ಚೆನ್ನಾಗಿ ಕಟ್ಟಿದ್ದೀರಾ. ಅದ ಅಮ್ಮನ? ಹೌದು, ನಿನ್ನೆವರೆಗೂ ಚೆನ್ನಾಗೇ ಇದ್ರು. ಇದಕ್ಕಿದ್ದಾಗ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇದು ನಿರ್ಮಲಾ, ರಾಘವನ್ ಮೊದಲನೇ ಹೆಂಡತಿ. ಸತ್ತೋದ್ಲು. ಹೆರಿಗೆ ಸಮಯದಲ್ಲಿ ತಾಯಿ ಮಗು ಇಬ್ರು ಸತ್ತೋದ್ರು. ದುಷ್ಟಶಕ್ತಿಗಳು ಸುತ್ತುವರೆದಿವೆ. ಅವು ಒಳ್ಳೆಯದನ್ನೂ ಮಾಡಬಹುದು, ಕೆಟ್ಟದ್ದನ್ನೂ ಮಾಡಬಹುದು. ಅದು ಈ ಮನೆಯಲ್ಲಿರೋ ಜನಗಳ ಉದ್ದೇಶ ಎಷ್ಟು ನಿರ್ಮಲವಾಗಿದೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ನೀವು ನನಗೆ ಹೇಳೋದಷ್ಟು ಸತ್ಯದ ನೆಲೆಯಲ್ಲಿರಬೇಕು. ನಾವು ಯಾಕೆ ಸುಳ್ಳು ಹೇಳಬೇಕು? ಅದು ನೀವು ನಮಗೆ ಸಹಾಯ ಮಾಡಕ್ ಬಂದಿರ್ಬೇಕಾದ್ರೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಯಾವ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿವೆಯೋ ಅವನ್ನು ನಿಯಂತ್ರಿಸಬಹುದಷ್ಟೇ, ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ನ್ಯಾಯಸಮ್ಮತವಾಗಿರಿ ಅಂತ ಹೇಳಬಹುದು, ಇಲ್ಲ ಸ್ವಲ್ಪ ಶಾಂತವಾಗಿರಿ ಅಂತ ಕೇಳ್ಕೋಬಲ್ಲೆ. ಆದರೆ ಇವೆಲ್ಲ ನೀವು ಹೇಳೋ ಸತ್ಯದ ಮೇಲೆ ನಿಂತಿರುತ್ತೆ. ನೀವು ನಮ್ಮನ್ನ ನಂಬಬಹುದು. ಒಂದು ವಿಶಿಷ್ಟವಾದ ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ, ಶುಕ್ರವಾರ ಆ ಪೂಜೆ ಮಾಡೋಣ. ಈ ಮಧ್ಯದ 2 ದಿವಸಗಳು ಬಹಳ ಅಪಾಯಕಾರಿ. ಈಗ ನಾವು ಮಾತಾಡ್ತಾ ಇರೋದನ್ನ ದುಷ್ಟಶಕ್ತಿಗಳು ಕೇಳಿಸ್ಕೊತಾ ಇರಬಹುದು. ನಮ್ಮ ಪ್ರಯತ್ನಗಳಿಗೆ ವಿಘ್ನ ಒಡ್ಡಬಹುದು. ಆದರೆ ನಮ್ಮ ಪೂಜೆ ಮಾತ್ರ ಮುಂದುವರಿಬೇಕು. ನೀವೆಲ್ಲ ಧೈರ್ಯವಾಗಿರ್ಬೇಕು. ಈ 2 ದಿನನೂ ನಮಗೆಲ್ಲ ಏನು ಆಗದೆ ಇರೋದಕ್ಕೆ ಏನ್ ಮಾಡಬೇಕು? ಈ ರಕ್ಷಾ ಯಂತ್ರ ನಿಮ್ಮ ಮನೆಯಲ್ಲಿರೋವರೆಗೂ ಯಾವುದೇ ದುಷ್ಟಶಕ್ತಿನೂ ನಿಮಗೇನು ಮಾಡೋಕ್ಕಾಗಲ್ಲ. ಇದನ್ನ ಪಾಠಶಾಲೆಯ ಮೂಲೆಯಲ್ಲಿಡಿ. ನಾನೊಂದು ಪಟ್ಟಿ ಕೊಡ್ತೀನಿ, ಅದರಲ್ಲಿರೋ ಸಾಮಾನುಗಳನ್ನೆಲ್ಲ ತರಿಸಿಡಿ. ನಾನು ಶುಕ್ರವಾರ ಬರ್ತೀನಿ. ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ.
ಅಯ್ಯೋ ಅಯ್ಯಪ್ಪ. ಮೊದಲು ನಮ್ಮ ತಗಡು ಮಾವನಿಗೆ ಹೇಳಿ ನೀವು ಕೊಡ್ಸಿರೋ ಈ ಡಬ್ಬಾ ಸೈಕಲ್ ನೀವೇ ಇಟ್ಕೊಂಡು 2 ಚಕ್ರದ ಬೈಕ್ ಕೊಡ್ಸಿ ಅಂತ ಕೇಳ್ತೀನಿ. ನಿಮ್ಮನ್ ಯಾರ್ರಿ ಮತ್ತ ಮನೆ ಹತ್ರ ಹೋಗಕ್ ಹೇಳಿದ್ದು? ಅದು ನಮ್ ಚಿಕ್ಕಪ್ಪನ ಮನೆ ಫಂಕ್ಷನ್ ಇದೆ ಅಂತ ಗೊತ್ತಿದ್ದು ಅದಕ್ಕೋಸ್ಕರ ನಾನು ಹೊಸ ಸೀರೆ ಬೇರೆ ಕೊಂಡ್ಕೊಂಡಿದ್ದೀನಿ. ನೀವ್ ನೋಡಿದ್ರೆ ದೆವ್ವ ಪವ್ವ ಅಂತ ಮತ್ತೆ ಈ ಅವತಾರದಲ್ಲಿ ಬಂದಿದ್ದೀರಾ. ಇಲ್ಲ ಚಿನ್ನು, ನಾನ್ ದೆವ್ವ ನೋಡ್ದೆ. ಹಾಡು ಹೇಳ್ತು. ಹಾಡು ಗಾಳಿದ ಬಿರುಗಾಳಿ. ಅಯ್ಯೋ ದೇವ್ರೆ, ನಿಮಗ್ ನಿಜವಾಗ್ಲೂ ಹುಚ್ಚ ಹಿಡ್ದ್ಬಿಟ್ಟಿದ್ದೀರಿ. ಇನ್ನ ಹಿಡ್ದಿಲ್ಲ ಕಡೆ ಚಿನ್ನು, ನನ್ ಮಾತ್ ನಂಬು. ನಿಮ್ ಚಿಕ್ಕಪ್ಪನ ಮೇಲೆ ಆಣೆ. ನಮ್ ಚಿಕ್ಕಪ್ಪನ ಮೇಲೆ ಆಣೆ ಇಡಬೇಡಿ. ಹೋಗ್ಲಿ ಬಿಡು, ನಿಮ್ಮ ಅಮ್ಮನ ಮೇಲೆ ಇಡ್ತೀನಿ. ನಮ್ಮ ಅಮ್ಮನ ಮೇಲೆ ಏನಾದ್ರೂ ಆಣೆ ಇಟ್ರೆ ನೀವು? ಸರಿ ಬಿಡು, ನನಗೂ ಬೇಡ ನಿನಗೂ ಬೇಡ. ನಿಮ್ಮ ಅಣ್ಣ ಒಬ್ಬ ಅವನಲ್ಲ, ವೇಸ್ಟ್ ಮಾಡಿ ಅವನ ಮೇಲೆ ಇಡ್ತೀನಿ. ರೀ, ಯಾಕ್ರಿ ಯಾವಾಗ್ಲೂ ನನ್ ಕುಟುಂಬದವ್ರ ಮೇಲೆ ಆಣೆ ಇಡ್ತೀರಾ? ಬೇಕಾದ್ರೆ ನಿಮ್ಮವ್ರ ಮೇಲೆ ಇಟ್ಕೊಳ್ಳಿ. ಇಡ್ತಿದ್ದೆ, ನಿಂಗೆ ಗೊತ್ತಲ್ಲ ಚಿನ್ನು, ನಮ್ ಕುಟುಂಬದವ್ರ ಮೇಲೆ ಆಣೆ ಇಟ್ಟು ಇಟ್ಟು ಎಲ್ಲ ನೆಗದ್ ಬಂದು ನಲಿಕೆ ಆಗ್ಬಿಟ್ರು. ಅಯ್ಯೋ, ನಿಮ್ ಕುಟುಂಬದಿಂದ ಒಬ್ರನ್ನಾದ್ರೂ ಕೊಡೆ. ನೀವು ಇಲ್ಲೇ ಬಿದ್ದಿರಿ, ನಾನು ಒಬ್ಳೆ ಹೋಗ್ತೀನಿ ನಮ್ ಚಿಕ್ಕಪ್ಪನ ಮನೆಗೆ. ನಾ ಇನ್ನು ಎಷ್ಟೊತ್ತು ಗಂಟೆ ಇರ್ಬೇಕೆ? ನಿಮ್ ತಲೆ ಸರಿ ಹೋಗೋವರೆಗೂ ಇಲ್ಲೇ ಬಿದ್ದಿರಿ. ಅದೀ ಜನ್ಮದ ಸರಿ ಆಗಲ್ಲ ಬಿಡು. ಇವಳಿಗೆ ಹೆಂಗ್ ನಂಬಿಸೋದು? ನಿನಗೆ ಒಂದಿನ ಕರ್ಕೊಂಡು ತೋರಿಸಿದ ಕಣೆ, ಆಗ ನಂಬ್ತೀಯ? ಸರಿ ಸರಿ, ನಾನು ಆಗ್ಲೇ ನಂಬೋದು. ಅವಳು ಹೆಂಗಿರ್ತಾಳೆ ಗೊತ್ತಾ? ಬಿಳಿ ಸೀರೆ ಉಟ್ಕೊಂಡು, ಉದ್ದಿಗೆ ಕೂದಲು ಬಿಟ್ಕೊಂಡು, ತೆಳ್ಳಿಗೆ ಹಂಗೇ ಬ್ಯಾಕಲ್ಲಿ ನಿಂತಿರ್ತಾಳೆ. ಅಯ್ಯೋ, ಏನಾಯ್ತು ರೀ? ಹೇಳಿ ಹೇಳಿ, ಏನಾಯ್ತು? ಏನ್ ನಾರಾಯಣ ಇದೆಲ್ಲ? ನಾನೆಲ್ಲ ಮಾಡ್ತೀನಿ, ಸುಮ್ನಿರಿ. ನೋಡು, ಗಿಡಗಳೆಲ್ಲ ಹೇಗ್ ಒಣಗೋಗ್ತಿದೆ. ಸರಿಯಾಗಿ ನೀರೇ ಹಾಕಲ್ಲ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ನಿತ್ಯ ಕಾಲೇಜ್ಗೆ ಹೋಗತ್ತಾ? ಕಾಲೇಜ್ಗೆ ಅಲ್ದೆ ಮತ್ತಿನ್ನೆಲ್ಲ ಹೋಗ್ತಾಳೆ. ದಡ್ಡಂತರ ಮಾತಾಡ್ಬೇಡ ನೀನು. ನಾರಾಯಣ, ಅವಳು ಆವಾಗ್ಲೇ ಹೋದ್ಲು. ನಮ್ಮ ಅನಾಥಾಶ್ರಮದ ಮುಖ್ಯಸ್ಥರು ಬಂದಿದ್ರು. ನಿನಗೆ ಗೊತ್ತೇ ಇದೆಯಲ್ಲ, ಅವಳವ್ರ ಫೇವ್ರೆಟ್ ಸ್ಟೂಡೆಂಟ್ ಅಂತ. ಅದ್ ಸರಿ, ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಎಲ್ಲಿವರೆಗೂ ಬರೋದಾ? ಇನ್ನೂ ಅಲ್ಲೇ ನಿಂತಿದೆ. ನಾನು ನಮ್ಮ ತಂದೆ ತಾಯಿ ಹತ್ರ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತಿದ್ದೆ. ಆದ್ರೆ ಮೊದ್ಲು ಅವಳು ಸ್ವಲ್ಪ ಬೆಳಿಲಿ ಅಂತ ಸುಮ್ಮನಾದೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಅವಳು ಇನ್ನೂ ಚಿಕ್ಕ ಹುಡುಗಿ ತರ ಆಡ್ತಾಳೆ. ಯಾಕೆ, ನೀನೇನಾದ್ರೂ ಟ್ರೈ ಮಾಡಿದ್ಯಾ? ನಾರಾಯಣ, ಯಾವ್ದೋ ಮನೆ ಕರ್ಕೊಂಡು ಹೋಗಿ ನನ್ನ ಮುಟ್ಟಾಳನ್ನ ಮಾಡಿದ್ಲು. ನಿನ್ನನ್ನು ಮುಟ್ಟಾಳನ್ ಮಾಡಕ್ಕೆ ಎಲ್ಲಿಯಾದ್ರೂ ಕರ್ಕೊಂಡು ಹೋಗ್ಬೇಕಾ? ನಾರಾಯಣ, ಏನ್ ಕೇಳಿದ್ರು ನಾರಾಯಣ ನಾರಾಯಣ ನಾರಾಯಣ. ನೀನ್ ಹೇಳಪ್ಪ. ಅದೇ ಹುಬ್ಳಿಲಿರೋ ನಿಮ್ ಕಸಿನ್ ಮನೆ ಕರ್ಕೊಂಡು ಹೋಗೋದ್ಬಿಟ್ಟು ಹಾಸನಕ್ಕೆ ಕರ್ಕೊಂಡು ಹೋದ್ಲು. ನನ್ ಕಸಿನ್ ಮನೆಗ? ಏನ್ ಹೇಳ್ತಾ ಇದೀಯ ನೀನು? ನೀವು ತಾನೇ ಅಡ್ರೆಸ್ ಕೊಟ್ಟಿದ್ದು, ಕನಕಾಂಬರಿ ಅನ್ನೋ ಮನೆ. ಅದೇ ನಿಮ್ ರಿಲೇಟಿವ್ಸ್ ಅಂತೆ. ಮೊದಲು ಹಾಸನ್ ಅಂತ ಓದ್ದೆ, ಆಮೇಲೆ ನೋಡಿದ್ರೆ ಹುಬ್ಳಿ. ಒಂದೇ ಕಿರಿಕು. ಅವಳು ಒಳ್ಳೆ ಮುಟ್ಟಾಳನ್ ಮಾಡಿದಳು ನಿನ್ನ. ಅವಳು ಯಾವಾಗ್ಲೂ ಹೀಗೆ ತಮಾಷಿ ತಮಾಷಿ ತಮಾಷಿ. ನೋಡು, ನನ್ಗ್ ಹಾಸನದಲ್ಲಾಗ್ಲಿ ಹುಬ್ಳಿಲಾಗ್ಲಿ ಯಾವ ರಿಲೇಟಿವ್ಸು ಇಲ್ಲ. ಯಾವ ಕನಕಾಂಬರಿನೂ ಗೊತ್ತಿಲ್ಲ, ಯಾವ ಚೆಂಡುವಾನೂ ಗೊತ್ತಿಲ್ಲ. ಅವಳು ಮನುಷ್ಯ ಜಾತಿನೇ ಅಲ್ಲ, ಅವಳೊಂಥರ ದೆವ್ವದ ಜಾತಿ. ನಾವೆಲ್ಲಿದ್ದೀವಿ ರಮೇಶ್? ಇದ್ಯಾರ ಮನೆ? ಏನದು? ಯಾಕೆ ಪಿಸಾಕ್ತೆ? ಇನ್ನದು ನನಗ್ ಬೇಡ. ನಂಬರ್ 1 ಕಾಡಲ್ಲೊಬ್ಬ ಸತ್ನ, ನಂಬರ್ 2 ರೋಡಲ್ಲೊಬ್ಬ ಸತ್ನ, ನಂಬರ್ 3 ಈಗ ಒಳಗಡೆ ಒಬ್ಬನಿಗೆ ಆಸಿಡ್ ಬಿದ್ದಿದೆ. ನೀನ್ ಹೇಳ್ತಿರೋದು ನೋಡಿದ್ರೆ ಅವಳ ಮೇಲೆ ಯಾವುದೋ ಒಂದು ಆತ್ಮ ಆವರಿಸ್ಕೊಂಡಿರಬಹುದು. ಇದು ಅಪಾಯ. ಅವಳಿಗೆ ಯಾರು ಸಂಬಂಧಿಕರಿಲ್ಲ ಅಂತ ಹೇಳಿದೆ ಅಲ್ವಾ? ಹೌದು ಮಾವ. ನೀನೊಂದು ಕೆಲಸ ಮಾಡು, ನಾನೊಬ್ಬ ಶಾಸ್ತ್ರಿಗಳ ಅಡ್ರೆಸ್ ಕೊಡ್ತೀನಿ. ಅವ್ರ ಇಂಥ ವಿಷಯದಲ್ಲಿ ತುಂಬಾ ಜ್ಞಾನಿ, ಅವ್ರು ನಿನಗೆ ಸಹಾಯ ಮಾಡ್ತಾರೆ. ನೀನು ಅವ್ರ ಹತ್ರ ಹೋಗು.
ಹೋಗ್ಬೇಕಾದ್ರೆ ಆ ಹುಡುಗಿನೂ ಕರ್ಕೊಂಡು ಹೋಗು. ನೀನ್ ಈ ಅಂಕಲ್ ಬಗ್ಗೆ ಯಾವತ್ತೂ ಹೇಳಿಲ್ಲ, ಇದೇನ್ ದಿಢೀರಂತ? ನಿನ್ ವಿಷಯ ಅವ್ರಿಗೆ ಹೇಳಿದೀನಿ, ಅವ್ರು ನಿನ್ನ ನೋಡ್ಬೇಕಂತೆ. ನೀನ್ ಹೋಗು, ನಾನು ಇಲ್ಲೇ ಇರ್ತೀನಿ. ಯಾಕೆ? ಈ ಅಂಕಲ್ ಕಂಡ್ರೆ ಹೆದರ್ಕೆನಾ? ಅವ್ರು ತುಂಬಾ ಒಳ್ಳೆಯವರು. ಬಾ. ನಾನು ಅವ್ರನ್ನ ನೋಡ್ಬೇಕಾಗಿಲ್ಲ, ನೀನ್ ಹೋಗು, ನಾನು ಇಲ್ಲೇ ಕಾಯ್ತಿರ್ತೀನಿ. ಕಮ್ ಆನ್ ನಿತ್ಯ. ನಾನು ಹೇಳಿದ್ ಕೇಳಿಸ್ಲಿಲ್ಲ? ನಾನು ಬರಲ್ಲ. ಬರಲ್ಲ ಅಂದ್ಲೆ? ಯಾಕೆ? ನಿಮ್ಮನ್ನ ನೋಡಕ್ ಇಷ್ಟ ಇಲ್ವಂತೆ. ನನ್ನನ್ನು ನೋಡಕ್ ಇಷ್ಟ ಇಲ್ದೇ ಇರೋರು ಬಹಳಷ್ಟು ಜನ ಇದ್ದಾರೆ. ಅದೇನೋ ಹೊಸ ವಿಷಯ ಅಲ್ಲ. ವಿಚಿತ್ರ ಅಂದ್ರೆ ಅಂಥವ್ರು ನೋಡಕ್ ನನಗಿಷ್ಟ. ರಮೇಶ್, ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ವಾ? ಅನುಮಾನ ಏನಿಲ್ಲ. ಯಾಕೆ? ನನ್ನನ್ನು ಮುಟ್ಟು, ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ? ಇಲ್ಲ. ಅವಳಿಗೆ ನನ್ನನ್ನು ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ದಾಗ್ಲೇ ಅನ್ಕೊಂಡೆ ಈ ತರಹದ್ದೇ ಏನೋ ಕಾರಣ ಇರಬೇಕು ಅಂತ. ಯಾರದು ಅಂಕಲ್? ಬಾ ನೋಡೋಣ. ಓ, ನೀನೇನು ಅವ್ರಿಗೆ ರಕ್ಷಣೆ ಮಾಡ್ತಿರೋದು? ಒಂದ್ ತಾಯ್ತ ಮಂತ್ರಿಸ್ಕೊಟ್ಬಿಟ್ರೆ ನನ್ನಿಂದ ಏನು ಮಾಡಕ್ಕಾಗಲ್ಲ ಅನ್ಕೊಂಡ್ಯಾ? ನೀನು ವಿನಾಶಕ್ಕೆ ನಿಂತಿರೋಳು. ಅದಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ಯಾರು ನನ್ ತಡೆಯೋದಕ್ಕೆ? ನನಗೆ ಒಂದು ಹೆಸರಿನ ಅಗತ್ಯ ಇಲ್ಲ. ನನಗೆ ಬೇಕಾಗಿರೋದು ನಿನ್ನನ್ನು ದೂರ ಸರಿಸೋ ಶಕ್ತಿ. ದೇವತೆಗಳು ಆ ಶಕ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಈಗ ಹೇಳು, ಯಾರು ನೀನು? ನಿನಗ್ಯಾಕೆ ಹೇಳಬೇಕು? ನನ್ನ ವಿರುದ್ಧ ಹೆಚ್ಚೆಚ್ಚು ಪೂಜೆ ಮಾಡೋಕ, ಅಥವಾ ಇನ್ನೂ ಶಕ್ತಿಶಾಲಿ ರಕ್ಷಯಂತ್ರನ ಸೃಷ್ಟಿ ಮಾಡೋಕ? ಹೇಳ್ತೀನಿ, ಆದ್ರೆ ಈಗಲ್ಲ. ಎಲ್ಲ ಮುಗಿದ್ಮೇಲೆ, ರಕ್ತದ ಕಡೆ ಹನಿ ಮೇಲೆ ಬಿದ್ಮೇಲೆ. ನಿನ್ನ ಪ್ರತೀಕಾರದ ಉದ್ದೇಶನ ಸ್ಪಷ್ಟಪಡಿಸ್ತಾ ಇದೀಯ. ನಾನು ಅದಕ್ಕೆ ತಡೆ ಹಾಕೋಲ್ಲ. ಆದ್ರೆ ಈ ಮುಗ್ಧ ಹುಡುಗಿ ಮೇಲೆ ಯಾಕೆ? ನನಗವಳು ಬೇಕು. ಅವಳು ನನ್ನವಳು. ಇಲ್ಲ, ಅವಳು ನಿನ್ನವಳಲ್ಲ. ಅವಳನ್ನು ಬಿಟ್ಬಿಡು. ಅವಳು ನಿನಗೇನು ಮಾಡಿಲ್ಲ. ಅವಳಿಗೊಂದು ಕುಟುಂಬ ಇದೆ, ಅಲ್ಲಿಗೆ ಹೋಗ್ಲಿ. ಕುಟುಂಬ? ಯಾವ ಕುಟುಂಬದ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಾನೇ ಅವಳ ಕುಟುಂಬ, ನಾನೇ ಅವಳು ಜನ್ಮ ಕೊಟ್ಟವಳು. ನಾನು ತಾಯಿ, ತಿಳಿತಾ? ನಾನು ಅವಳ ತಾಯಿ. ನಾನು ಅವಳು ಜನ್ಮ ಕೊಟ್ಟವಳು. ಆದ್ರೆ ಎತ್ತು ಮುದ್ದಾಡ್ಲಿಲ್ಲ, ಸಾಕಿ ಸಲಹಲಿಲ್ಲ. ಅವರೆಲ್ಲ ಸೇರ್ಕೊಂಡು ನಂಗೆ ಸುಳ್ಳು ಹೇಳ್ಬಿಟ್ರು. ಜಯಮ್ಮನಾದ್ರೂ ನಿಜ ಹೇಳ್ಬೋದಾಗಿತ್ತು. ಜಯಮ್ಮ ಯಾರು? ಸೂಲ್ಗಿದ್ದೆ ಅವತ್ತಲ್ಲಿದ್ಲು. ಬಂದೆ. ಯಾಕೆಷ್ಟೊತ್ತಾಯ್ತು? ಓ, ನನ್ ಸೊಸೆ ಅನ್ಕೊಂಡಿದ್ದೆ. ಸ್ಕೂಲಿಂದ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬರಕ್ ಹೋಗಿದ್ಲು. ಯಾರು ನೀವೆಲ್ಲ? ಏನಾಗ್ಬೇಕಾಗಿತ್ತು? ಜಯಮ್ಮ ಸೂಲಗಿತ್ತಿ. ಹೌದು, ಆದ್ರೆ ನಾನೀಗ ಹೆರಿಗೆ ಕೆಲಸ ಮಾಡ್ತಾ ಇಲ್ಲ. ಈಗ ನೀನು ಹೆರಿಗೆ ಮಾಡಿಸ್ಬೇಕಾಗಿಲ್ಲ. ಹಿಂದೆ ಮಾಡಿಸಿದ ಒಂದು ಹೆರಿಗೆ ವಿಷಯ ನಮಗೆ ತಿಳಿಸ್ಬೇಕಾಗಿದೆ. ಯಾವ ಹೆರಿಗೆ? ಕನಕಾಂಬರಿ ಅನ್ನೋ ಮನೆಯಲ್ಲಿ ಮಾಡಿಸಿದ ಹೆರಿಗೆ, ಬಹಳ ಹಿಂದೆ. ಆ ತಾಯಿ ಹೆಸರು ನಿರ್ಮಲಾ. ಅಂಥದ್ ಯಾವ ಮನೇನೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಹೋಗಿ. ಜಯಮ್ಮ, ನನ್ನ ಜ್ಞಾಪಕ ಇಲ್ವ ಜಯಮ್ಮ? ಯಾರು ನೀನು? ನಿರ್ಮಲಾ. ನನ್ನ ಮಗು ನೀನು ತಗೊಂಡು ಹೋದೆ. ಆ ವಿಷಯ ಇವ್ರಿಗೆ ಹೇಳು. ಆದ್ರೆ ನಾನು ಹೇಳು ಜಯಮ್ಮ. ಹೇಳ್ತೀನಿ ಹೇಳ್ತೀನಿ. ಕನಕಾಂಬರಿ ಮನೆಯವರು ನನಗೆ ಬಹಳ ಹಿಂದಿನಿಂದನೇ ಗೊತ್ತು. ಆ ಮನೆ ಇಡೀ ಮನುಷ್ಯ ಹಿಂದೆನೇ ತೀರ್ಕೊಂಡಿದ್ರು.
ಅವ್ರ ಹೆಂಡತಿ ಅಣ್ಣ ಲಕ್ಷ್ಮಣ್ ರಾಯರ್ದೆ ಇಡೀ ಮನೆ ಉಸ್ತುವಾರಿಯಾಗಿತ್ತು. ಅವರು ಒಂಚೂರು ಕನಿಕರನೇ ಇಲ್ದೇ ಇರೋ ಮನುಷ್ಯ. ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯ ಅವ್ರ ಮನೆತನ, ಗೌರವ, ಪ್ರತಿಷ್ಠೆ. ಮೊದಲನೇ ಮಗು ಗಂಡಾದ್ರೆ ಮಾತ್ರ ಆ ಮನೆಗೆ ಸ್ವಾಗತ. ಯಾರಿಗೂ ಅವ್ರನ್ನ ಎದುರಾಕೊಳ್ಳೋ ಧೈರ್ಯನೇ ಇರಲಿಲ್ಲ. ಒಂದು ರಾತ್ರಿ ಆ ಮನೆ ಸೊಸೆ ಹೆರಿಗೆಗೆ ಅಂತ ನನ್ನನ್ನ ಕರೆಸಿದ್ರು. ನನಗೊಂದಷ್ಟು ದುಡ್ಡು ಕೊಟ್ರು. ಅವ್ರು ನನಗೆ ಕೊಟ್ಟು ದುಡ್ಡು ಬರೀ ಹೆರಿಗೆಗಲ್ಲ. ನನಗೆ ಭಯ ಆದ್ರೂ ಬೇರೆ ದಾರಿನೇ ಇರಲಿಲ್ಲ. ಟೈಮ್ ಬಂತು ಅನ್ಸುತ್ತೆ. ನೋ ಶುರು ಆಗಿದೆ, ಬೇಗ ಹೋಗು, ಬಿಸಿನೀರಿಟ್ಟಿದ್ದೀನಿ. ಸರಿ. ಹೆಣ್ಣ? ಹೌದು. ರಾಘವ, ನಿನ್ ಹೆಂಡತಿಗೆ ಇನ್ನು ಹೆರಿಗೆ ಆಗಿಲ್ಲ, ಅರ್ಥ ಆಯ್ತಾ? ಒಂದ್ಸಲ ನಿರ್ಮಲನ್ನ ಹೋಗೋ. ಮಗು ಸತ್ತು ಹುಟ್ಟಿದೆ ಪಾಪ. ಇದು ನಮ್ಮ ಹಣೆ ಬರ. ಪರವಾಗಿಲ್ಲ ಬಿಡಮ್ಮ, ನಿಂಗಿನ್ನೂ ವಯಸ್ಸಿದೆಯಲ್ಲ. ಅಂದ್ರೆ ನನ್ನ ಮಗು ನನ್ನ ಮಗು ಸತ್ತಿಲ್ಲ, ಬದುಕಿದೆ. ರಾಘವ, ಈ ಮಗು ಈ ಮನೆಯಲ್ಲಿ ಇಟ್ಕೊಡುದು. ನೀನ್ ತಗೊಂಡೋಗು. ನೀನೇನ ಮಕ್ಕ ನೋಡ್ತಾ ಇದೆಯಾ? ತಗೊಂಡೋಗು. ಅಯ್ಯೋ ನಿರ್ಮಲ, 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 ಚಿಕ್ಕ ನಿರ್ಮಲ, ಹೋಗ್ಬೇಡಿ. ಸತ್ತೋದ್ರು. ಹೆಣನ ಹೂತಾಕು, ಹಾಗೆ ಆ ಕೋಣೆನ ಸ್ವಚ್ಛ ಮಾಡು. ಸರಿ ಅಣ್ಣ. ನಮ್ಮ ರಾಘವನ್ನ ಹೆಂಡತಿ ಹೆರಿಗೆ ಸಮಯದಲ್ಲಿ ಸತ್ತೋದ್ಲು. ನಾವೇನೇ ಮಾಡಿದ್ರು ಅವಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆಯಾ ಜಾನಕಿ? ನಾನು ಅವ್ರ ಮನೆಯವ್ರಿಗೆ ಹೇಳಿ ಕಳಿಸ್ತೀನಿ. ದುರ್ಮರಣದಲ್ಲಿ ಸತ್ತವ್ರ ಹೆಣನ ತುಂಬಾ ಹೊತ್ತು ಮನೆಯಲ್ಲಿ ಇಟ್ಕೊಳಕ್ ಆಗಲಿಲ್ಲ, ಅದಕ್ಕೋಸ್ಕರ ಮಣ್ಣು ಮಾಡಿಬಿಟ್ವಿ ಅಂತ. ಆ ಮಗುನ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಅವ್ರಿಗೆ ನಡೆದಿದ್ದೆಲ್ಲ ಹೇಳ್ಬಿಡ್ಬೇಕು ಅಂತ ನನ್ ಮನ್ಸಿಗೆ ಮೊದ್ಲು ಅನ್ಸಿತ್ತು. ಆ ಮನೆಯವರು ಎಷ್ಟು ಬಲಶಾಲಿಗಳು ಅಂತ
ನನಗ್ ಚೆನ್ನಾಗ್ ಗೊತ್ತಿತ್ತು ಅವ್ರು ಏನ್ ಬೇಕಾದ್ರೂ ಮಾಡಿ ಅದರಿಂದ ಬಚಾವಾಗ್ತಿದ್ರು. ನಾನೇನ್ ಮಾಡ್ಬೇಕು ಅಂತಾನೆ ನನಗ್ ತಿಳಿಲಿಲ್ಲ. ದಾರಿಲ್ ಬತ್ತಾ ನಾನೊಂದು ಆಶ್ರಮ ನೋಡ್ದೆ. ದೇವ್ರು ನನಗಿದಕ್ಕೊಂದ್ ದಾರಿ ತೋರ್ಸಿದಾನೆ ಅನ್ಕಂಡೆ. ಆ ಮಗು ಏನಾಯ್ತು ಅಂತ ಗೊತ್ತಿಲ್ಲ. ದೇವರ ದಯದಿಂದ ಬದುಕಿದ್ರೆ ಅಷ್ಟೇ ಸಾಕು. ಅವಳು ಬದುಕಿದಾಳೆ. ಇವಳೇ ಆ ಹುಡುಗಿ. ತಪ್ಪಾಯ್ತಮ್ಮ. ಅವತ್ ರಾತ್ರಿ ನಾನಲ್ಲಿಗೆ ಹೋಗ್ಬಾರ್ದಾಗಿತ್ತು. ಇಲ್ಲಮ್ಮ, ನೀವವತ್ತು ಅಲ್ಲಿಗೆ ಹೋಗಿದ್ರಿಂದಾನೇ ನಾನಿವತ್ತು ಬದುಕಿರೋದು. ನೀವಲ್ದೆ ಬೇರೆ ಯಾರಾದ್ರೂ ಕೆಟ್ಟವರಾಗಿದ್ದಿದ್ರೆ. ರಮೇಶ್, ನಾನು ಅನಾಥೆ ಅಲ್ಲ. ನನಗೆ ಅಂತ ಒಬ್ರು ತಂದೆ ಇದ್ದಾರೆ. ನನಗ್ ಮನೆ ಇದೆ. ನಾನು ಅಲ್ಲಿಗೆ ಹೋಗ್ಬೇಕು ರಮೇಶ್, ಪ್ಲೀಸ್. ನಾನು ಅಲ್ಲಿಗೆ ಹೋಗ್ಬೇಕು. ಓಕೆ ನಿತ್ಯ, ಏನಾಯ್ತು ಅಂಕಲ್? ಇವಳು ನಿತ್ಯ. ಹೌದು. ಹಾಗಾದ್ರೆ ಇಷ್ಟೊತ್ತು ಇವಳ ಮೇಲಿದ್ದ ನಿರ್ಮಲ ಎಲ್ಲಿ? ಅವಳು ಮನೆಗೆ ಹೋಗಿರ್ಬೇಕು. ಅವಳು ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಇವತ್ತೇ ಕೊನೆ ದಿನ. ವಾಸು, ನನ್ಗೊಂದ್ ಸಹಾಯ ಮಾಡ್ತೀಯಾ? ಏನ್ರವ? ಆ ಯಂತ್ರ ಇದೆಯಲ್ಲ, ಅದನ್ನ ತಗೊಂಡೋಗಿ ಮನೆ ಹಿಂದೆಗಡೆ ಹೂತ್ ಬಿಡ್ತೀಯಾ? ನಾನಾ? ಅವ್ರನ್ನ ಸಾಯಿಸ್ಬಿಡ್ತಾರ ಅಷ್ಟೇ. ಉಣ್ಬೇಕಂತ ಉಣ್ಬೇಕು. ನನಗ್ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು. ನೀವು ಅವ್ರ ಇವ್ರ? ಹೋಗೋ. ಎಲ್ಗ್ ಹೋಗ್ತಿದ್ಯಾ? ಎಲ್ಗೂ ಇಲ್ಲಪ್ಪ. ನೀನ್ ಹೋಗು, ಆಮೇಲೆ ಸಿಗ್ತೀನಿ. ಏಯ್ ನಿಂತ್ಕೋ. ನೀನೇನೋ ತಂಟೆ ಮಾಡ್ತಿದ್ಯಾ. ಏನದು? ಏನಿಲ್ಲಪ್ಪ, ಏನೂ ಇಲ್ಲ. ಏನಿಲ್ಲ. ಯಾಕೆ? ಯಾಕೋ ಇಷ್ಟು ಬೆವರ್ತಿದ್ಯಾ? ಬೆವ್ರ? ಏನು? ಇದಕ್ಕೆ ಬೆವರ್ತಾ ಇದ್ದಿದ್ದು. ಬಾ ಆ ಕಡೆ ಹೋಗೋಣ, ಬಾ. ಏಯ್ ಹೋಗೋ. ಸರ್ಸು ಆ ತಾಯ್ತಾಯ್ತಲ್ಲ, ಅದನ್ನ ಊದ್ಬಿಟ್ಟೆ. ನೀನ್ ನನಗ್ ಸಹಾಯ ಮಾಡ್ದೆ, ಸಂತೋಷ ಆಯ್ತು. ನೀವಿಬ್ರು ಮನೆ ಹಿಂದೆಗಡೆ ಇರಿ. ಈಗ ಇಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೋಡೋದು ಬೇಡ. ಅದೆಲ್ಲ ಸರಿ, ಆದ್ರೆ ಕಣ್ಣಿನ ಬಣ್ಣ ಯಥಾಸ. ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ಯಾರು ಕರ್ಸಿದ್ರು?
ಹೋಗಿ ಆಚೆ. ಶಾಂತಿ, ನಿರ್ಮಲಾ, ಬೇಡ. ನನ್ನನ್ನು ತಡಿತೀಯಾ? ಆಗಲ್ಲ. ನನಗೆ ಅವನ ರಕ್ತ ಬೇಕು. ಏನು ಮಾಡಬೇಡ ನಿರ್ಮಲ. ಇಲ್ಲ, ನಿನ್ನನ್ನು ಮಾತ್ರ ಬಿಡೋದಿಲ್ಲ. ನಿನಗೇನು ಮಾಡಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಏನು ಮಾಡದೆ ಇದೆಯಲ್ಲ, ಅದೇ ನಿನ್ ತಪ್ಪು. ನಾನು ನಿನ್ ಹೆಂಡತಿಯಾಗಿದ್ದೆ. ಎಲ್ರು ನಂಗೇನ್ ಹಿಂಸೆ ಕೊಟ್ರು, ನೀನ್ ಸುಮ್ಮನೆ ನಿಂತಿದ್ದೆ. ಅವಳು ಯಾರು ಗೊತ್ತಾ? ನಿನ್ನ ಮಗಳು. ಸಾಯ್ಬೇಕು ಅಂತ ನೀವೆಲ್ಲ ಬಯಸಿದ್ರಲ್ಲ, ಆ ಮಗಳು. ಪಾಪ
ಅವಳ ಅನಾಥಿಯಾಗಿ ಬೆಳೀತಿದ್ದಾಗ ನೀನ್ ಇನ್ನೊಂದು ಮದುವೆ ಆದೆ. ಆಗ ನನ್ಗೆ ಏನೂ ಮಾಡಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ನಾನ್ ಸತ್ ಮೇಲೆ ಇವೆಲ್ಲ ಸೇರಿ ಪೂಜೆ ಮಾಡಿದ್ರಿ ನಾನು ಬರ್ದೇ ಇರೋ ಹಾಗೆ. ಆದ್ರೆ ಒಂದಿನ ನನ್ನ ಮಗಳು ನನ್ ಕರೆದ್ಲು. ನಾನು ಯಾರು ಅಂತ ಗೊತ್ತಿಲ್ದೇನೆ ನನ್ನ ಹೆಸರಿಡಕ್ ಕರೆದ್ಲು. ಈಗ ನಾನು ಈ ಮನೆಗೆ ಬಂದಿರೋದು ಒಂದು ಪವಿತ್ರ ಕಾರ್ಯಕ್ಕೆ. ನನ್ನ ಮಗಳು ಯಾವ ಸ್ಥಾನದಲ್ಲಿರ್ಬೇಕೋ ಆ ಸ್ಥಾನ ಕೊಡ್ಸೋಕೆ. ಆದ್ರೆ ಅದಕ್ಕೆ ಮೊದಲು ಇಲ್ಲಿರೋ ಎಲ್ಲ ದುಷ್ಟ ಶಕ್ತಿಗಳು ತೊಲಗಬೇಕು. ಇಬ್ಬರನ್ನಾಗ್ಲೇ ಮುಗಿಸಿದ್ದೀನಿ. ಈಗಿನ ಉಳಿದಿರೋದು ನೀನೊಬ್ನೇ. ಈಗ ನಿನ್ ಸರ್ದಿ. ಮಾಡಿದ್ದೆಲ್ಲ ತಪ್ಪು ಅಂತ ಒಪ್ಕೊಳ್ತೇನೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ಹೇಗ್ ನಂಬೋದು? ನಾಳೆ ಅವಳಿಗೆ ಏನಾದ್ರೂ ಆದ್ರೆ ಆಗ್ಲೂ ನಾನೇನು ಮಾಡಕ್ಕಾಗಿಲ್ಲ ಅಂತಾನೆ ನೀನು ಹೇಳ್ತೀಯ. ಆದ್ರೆ ನೀನ್ ಹಾಗೆ ಹೇಳೋಕೆ ನಾನ್ ಬಿಡಲ್ಲ. ನೀನ್ ಸಾಯ್ಲೇಬೇಕು. ಅಮ್ಮ, ಅವ್ರನ್ನ ಸಾಯಿಸ್ಬೇಡಮ್ಮ ದಯವಿಟ್ಟು. ಅಮ್ಮ, ಇಷ್ಟು ದಿನ ನಾನು ಅನಾಥೆ ಆಗಿದ್ದೆ. ಆಮೇಲೆ ನೀನ್ ಬಂದೆ. ನನಗೆ ಅಂತ ಈ ಮನೆ ಕೊಟ್ಟೆ, ತಂದೆ ಕೊಟ್ಟೆ. ಈಗ ನೀನೇ ಅವ್ರನ್ನ ಸಾಯಿಸಿದ್ರೆ ನಾನು ಮತ್ತೆ ಅನಾಥೆ ಆಗೋಗ್ತೀನಿ. ಇದೇನ ನಿನಗೆ ಬೇಕಾಗಿರೋದಮ್ಮ? ನಾನು ಅಪ್ಪನ ಒಳ್ಳೆ ಮನುಷ್ಯನಾಗಿ ಮಾಡ್ತೀನಮ್ಮ. ಅವ್ರು ತಪ್ಪು ಮಾಡಿರ್ಬೋದು, ಆದ್ರೂ ಅವ್ರಿಗೊಂದು ಅವಕಾಶ ಮಾಡ್ಕೊಡಮ್ಮ. ನಾನೆಂದು ಯಾರನ್ನು ಅಪ್ಪ ಅಮ್ಮ ಅಂತ ಕರೀಲೇ ಇಲ್ಲ. ಅಮ್ಮ ಅಂತ ಕರೆಯೋ ಅವಕಾಶನ ನೀ ಮಾಡ್ಕೊಟ್ಟೆ. ಈಗ ಅಪ್ಪ ಅಂತ ಕರೆಯೋ ಅವಕಾಶನೂ ಮಾಡ್ಕೊಡಮ್ಮ. ನಿನ್ನ ಮಗಳೇ ನಿನ್ನ ಉಳಿಸಿದಾಳೆ. ಯಾವ ಮಗುನ ಕನಕಾಂಬ್ರಿ ಮನೆತನಕ್ಕೆ ಅನಿಷ್ಟ ಅಂತ ನೀವೆಲ್ಲ ತಿಳಿದಿದ್ರು ಆ ಮಗಳೇ ನಿನ್ನ ಕಾಪಾಡಿದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೋ. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ನಾನು ಮತ್ತೆ ಬರ್ತೇನೆ. ಇನ್ನು ಮುಂದೆ ನೀನು ಅವಳ ತಾಯಿಯಾಗಿರ್ಬೇಕು. ನನ್ನಿಂದ ಅವಳಿಗೆ ಸಿಗದೆ ಇರೋ ಪ್ರೀತಿ, ಮಮತೆ, ವಾತ್ಸಲ್ಯ ಅದನ್ನೆಲ್ಲ ನೀನು ತುಂಬಬೇಕು. ಒಳ್ಳೆ ತಾಯಿಯಾಗಿರ್ಬೇಕು. ಈಗ ನನಗೆ ತೃಪ್ತಿ ಆಯ್ತು ಮಗಳೇ. ನಾನು ನಿನ್ ಜೊತೆಲೇ ಇರ್ತೀನಿ. ಸರ್, ಸರ್, ಯಾರು? ಕೃಷ್ಣ, ಕಾನ್ಸ್ಟೇಬಲ್ ಕೃಷ್ಣ. ಓ, ನೀವಾ? ಹಾ. ಏನ್ ವಿಷಯ? ಈ ಹುಡುಗಿ ಇವಳ ನನ್ನ ಮಗಳು ನಿತ್ಯ. ನನ್ನಿಂದ ಏನಾದ್ರೂ ಕೆಲಸ ಬೇಕಾಗಿತ್ತಾ? ಏನಿಲ್ಲ, ಈ ಕಡೆ ಹೋಗ್ತಾ ಇದ್ದೆ, ಹಂಗೆ ದಿಢೀರ್ ಅಂತ ನಿಮ್ಮನೆ ಅಡ್ಡ ಬಂದ್ಬಿಡ್ತು. ಆ ವಾಸು ಹತ್ರ ಮಾತಾಡ ಅಂತ ಬಂದೆ. ಅವ್ನು ನನ್ನ ಫ್ರೆಂಡು. ಬಾರೋ. ನಾನಾ? ಅಷ್ಟೇನ್ ಫ್ರೆಂಡ್ ಅಲ್ಲ. ಬರ್ತೀನಿ ಬರ್ತೀವಿ ಒಂದ್ ನಿಮಿಷ. ಬಾರೋ. ಏನ್ ದೇವ್ರ ಕತೆ ಶುರು ಮಾಡ್ತಾನ? ಮತ್ತೊಂದು ಗೋಳಿ ಪೊಲೀಸ್ನವ್ನ್ ಕಟ್ಕೊಂಡ ಆಟ ಆಡ್ತಾನೆ. ಏನಣ್ಣ ಬರ ಎಲ್ಲ ಹೋಗ್ಬಿಟ್ರಿ ಸರ್ ಇಷ್ಟ್ ದಿನ? ಅದೇ ಹಣೆ ಮೇಲೆ ಗಂಧ ಕುಂಕುಮ ಎಲ್ಲ ಬಳಕೊಂಡು ಅದೆಲ್ಲ ಕರ್ಮದ ಕಾಂಡ ಬಿಟ್ಟಾಕೋ. ಈಗ್ಲಾದ್ರು ನಿಜ ಹೇಳ. ಆ ಹುಡುಗಿ ಇದ್ದಾಳ, ಅವಳ ಅವಳ ಮೇಲೆ ದೆವ್ವ ಇತ್ತು ತಾನೆ.
ದೆವ್ವ ಈ ಮನೆಯಾಗೆ ಅದು ಆ ಹುಡುಗಿ ಮೇಲೆ ನಾನಿರುವಾಗ ತಿರ್ಗಿ ನಿಮ್ಮ ಅಜ್ಜಿ ದೆವ್ವ ದೆವ್ವ ಅನ್ ಕಡೆ ಎಲ್ಲಿದ್ದದು ದೆವ್ವ 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 ದೆವ್ವ. ಚಿಲಿಮೆಲಿಗೊಟ್ಟು ಗುಟ್ಟು ಕಟ್ಟೋಣ ಚಿರಿಯಪ್ಪನವ ರಟ್ಟು ಮಾಡೋಣ ಜಳಬಡಿಸುತ್ತ ಸುತ್ತ